ಈಗ ನನ್ನ ತಂದೆಯಿಂದ ನಾನು, ನನ್ನಿಂದ ನನ್ನ ಮಕ್ಕಳು, ನನ್ನ ಮಕ್ಕಳಿಂದ ಅವರ ಮಕ್ಕಳು, ಅಂದ್ರೆ ನನ್ನ ಮೂಲ ಎಲ್ಲಿಂದ ಬಂತೋ, ಬ್ಯಾಕ್ ಯಾರಿಂದನ ಬಂತು. ಸೊ ಅವರು ಹೇಗಿದಾರೋ ಹಾಗೆ ನಾನಿರ್ತೀನಿ. ಅವರು ನನಗೆ ಕೆಟ್ಟ ಬುದ್ಧಿಯನ್ನ ಕಲಿಸಿದ್ರೆ ನಾನು ಕೆಟ್ಟವನಾಗ್ತೀನಿ, ಅವರು ನನಗೆ ಒಳ್ಳೆ ಮನಸ್ಸನ್ನ ಕಳಿಸಿದ್ರೆ ನಾನು ಒಳ್ಳೆಯವನಾಗ್ತೀನಿ ಅಂತೀವಲ್ತೀವಲ್ವಾ. ಅದಕ್ಕೇನೆ ನಕ್ಷತ್ರ ಅನ್ನೋದು ಮೇನ್ ಪಾಯಿಂಟು ಅಂತ ಹೇಳೋದು. ನಕ್ಷತ್ರವನ್ನ ನೀವು ಗುರುತಿಸೋದು ಹೇಗೆ, ಗುರುತಿಸಿರುವುದು ಹೇಗೆ, ಗುರುತಿಸುತ್ತಾ ಇರುವುದು ಹೇಗೆ, ಅಲ್ಲೇ ಪ್ರಿಡಿಕ್ಷನ್ ಹೇಳೋದು. ಇದೇ ಸೂರ್ಯ ನವಗ್ರಹಗಳನ್ನ ಹೆಸರುಗಳನ್ನ ಮುಂದೆ ಕೊಟ್ಟಿರ್ತಕ್ಕಂಥದ್ದು ಗ್ರಹಗಳೇ. ಈ ಗ್ರಹಗಳನ್ನೇ ಆ ನಕ್ಷತ್ರಕ್ಕೆ ಅಧಿಪತಿಯನ್ನಾಗಿ ಕೊಟ್ಟಿದ್ದಾರೆ. ಒಂದು ಚಾರ್ಟ್ ಅನ್ನು ಹಾಕಿದ್ವಿ ನಾವು, ಏನು ನಕ್ಷತ್ರಗಳು, ಅದರ ರೂಪಗಳು, ಆಮೇಲೆ ಅದಕ್ಕೆ ಇರುವಂತಹ ಗ್ರಹ ಅಧಿಪತಿಗಳು, ಅಧಿದೇವತೆಗಳು, ಅದು ಏನ್ ಮಾಡುತ್ತೆ, ಅದು ಉಗ್ರನ, ಸ್ಥಿರಾನ, ಚರಾನ, ಆಮೇಲೆ ಅದಕ್ಕೆ ಪ್ರಾಣಿಗಳು, ಅದು ಒಂದು ಸಬ್ಜೆಕ್ಟು. ಅದನ್ನು ನೀವು ಚೆನ್ನಾಗಿ ಒಳಗಡೆ ಹೋಗಿ ಡೆಪ್ತ್ ಅಲ್ಲಿ ಕಲ್ತ್ಕೊಂಡ್ರಿ ಅಂತ ಹೇಳಿದ್ರೆ ಪ್ರಿಡಿಕ್ಷನ್ ಹೇಳೋದಕ್ಕೆ ಅವೆಲ್ಲ ನಿಮಗೆ ಸಹಾಯ ಮಾಡುತ್ತೆ. ಅದನ್ನ ನಾವು ಕಂಠಪಾಠನೂ ಮಾಡ್ಕೊಳ್ಬೇಕು, ಅರ್ಥನೂ ಮಾಡ್ಕೊಳ್ಬೇಕು, ಆವಾಗಲೇ ಅದು ಸಾಧ್ಯವಾಗೋದು. ನಕ್ಷತ್ರವನ್ನ ತಿಳ್ಕೊಂಡ್ವಿ ನಾವು. ಅದು ಭಚಕ್ರ, ಅದು ನಕ್ಷತ್ರ ಮಂಡಲ ಅಂತಕ್ಕಂಥದ್ದು ಸುತ್ತುವರೆದಿರುತ್ತೆ. ಸುತ್ತ ಅಂತಕ್ಕಂಥದ್ದು 360 ಡಿಗ್ರಿ. ಆ 360 ಡಿಗ್ರಿಗಳನ್ನ ಏನ್ ಮಾಡಿದ್ರು, 27 ನಕ್ಷತ್ರಕ್ಕೆ ಹಂಚಿದಾಗ 360 ಡಿಗ್ರಿ ಡಿವೈಡೆಡ್ ಬೈ 27 ಇಸ್ ಈಕ್ವಲ್ ಟು ಒಂದು ನಕ್ಷತ್ರದ ವ್ಯಾಪ್ತಿ 13 ಡಿಗ್ರಿ 20 ನಿಮಿಷ. 13 ಡಿಗ್ರಿ 20 ನಿಮಿಷ ಅಂತ ನಮಗೆ ಗೊತ್ತಾಗಿದೆ. ಮ್ಯಾಥಮೆಟಿಕಲಿ, ನಾಟ್ ಎ ಇಮ್ಯಾಜಿನೇಷನ್, ಮ್ಯಾಥಮೆಟಿಕಲಿ ಒಂದು ವ್ಯಾಸ ಅನ್ನೋದು 360 ಡಿಗ್ರಿ, ಅದು ನಮಗೆ ಅರಿವಾಗಿದೆ. ನಂತರವೇನಾಯ್ತು, ಈ ನಾವು ಸೃಷ್ಟಿಯಲ್ಲೇ ಬರ್ತಾ ಇದೀವಿ. ಇನ್ನು ಸೃಷ್ಟಿ ಹೇಗಾಯ್ತು, ಹೇಗೆ ಮಾಡ್ತಾ ಇದ್ದಾರೆ, ಏನೇನ್ ಆಗ್ತಾ ಇದೆ ಅನ್ನೋದ್ರಲ್ಲೇ ಇದೀವಿ. ಹಾಗೆ ನೋಡಿದಾಗ ನಕ್ಷತ್ರ ಮಂಡಲದ ಒಳಗಡೆ ಬೇರಿಂದೇನೇನೋ ಫಾರ್ಮೇಶನ್ ಆಯ್ತು. ಏನದು, ನಾವು ನಿನ್ನೆ ಅವತ್ತು ನೋಡಿದಾಗ ಭೂಮಿ ಈ ತರ ಫಾರ್ಮ್ ಆಯ್ತು ಅಂತ ಹೇಳಿದ್ವಿ. ಕಾಣ್ತಿದ್ಯಲ್ವಾ? ಸೂರ್ಯನಿಂದ ಹೊರಗಡೆ ಬಂದಿರ್ತಕ್ಕಂಥದ್ದು ಮೊದಲು ಮರ್ಕ್ಯುರಿ ಅಂದ್ರೆ ಬುಧ, ಅದಾದ ಮೇಲೆ ಏನಾಯ್ತು ಶುಕ್ರ, ಆಮೇಲೆ ಭೂಮಿ, ಆಮೇಲೆ ಭೂಮಿಯಿಂದ ಹೊರಗಡೆ ಬಂದಿದ್ದು ಕುಜ. ಸೂರ್ಯನಿಂದ ಹೊರಗಡೆ ಬಂದಿದ್ದ ಅಲ್ಲ. ಭೂಮಿ ಪುತ್ರ ಮಂತ್ರ ಏನ್ ಹೇಳ್ತೀವಿ, ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ. ಧರಣಿ ಗರ್ಭ ಸಂಭೂತಂ, ಭೂಮಿಯ ಹೊಟ್ಟೆ ಒಳಗಡೆಯಿಂದ ಬಂದಿರತಕ್ಕಂಥವನು. ನೋಡಿ ಶ್ಲೋಕಗಳನ್ನ ಹೇಳಿದರೆ, ಆಗಿನ ಕಾಲದಲ್ಲೇ ಏನೇನೋ ಕಂಡಿಡಿದು ಏನೇನೋ ಕೊಟ್ಟಿದ್ದಾರೆ ನಮಗೆ. ನೋಡುವಂತಹ ಜ್ಞಾನ ನಮಗೆ ಇರಬೇಕು. ಭೂಮಿಯಿಂದ ಹೊರಗಡೆ ಬಂದಿದ್ದು ಕುಜ. ಆದರೆ ನೋಡಿ ಭೂಮಿಗಿಂತ ಸ್ವಲ್ಪ ದೊಡ್ಡದಾಗೆ ತೋರಿಸಿದ್ದಾರೆ, ಭೂಮಿಗಿಂತ ಸ್ವಲ್ಪ ದೊಡ್ಡದಾಗೆ ತೋರಿಸಿದ್ದಾರೆ. ಇನ್ ದ ಸೆಕೆಂಡ್ ಸ್ಮಾಲೆಸ್ಟ್ ಅಂಡ್ ದ ಫೋರ್ತ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್, ಮಾರ್ಸ್ ಇಸ್ ಆಲ್ಸೋ ನೋನ್ ಆಸ್ ಎ ರೆಡ್ ಪ್ಲಾನೆಟ್. ಕೆಂಪು ಬಣ್ಣದ ಒಂದು ಪ್ಲಾನೆಟ್ ಅಂತ ಕರಿತೀವಿ. ಎಲ್ಲಿಂದ ಬಂತು, ಭೂಮಿಯಿಂದ ಬಂದಿದ್ದರಿಂದ ಇಲ್ಲೂ ಸಹ ಭೂಮಿಗೆ ಹೊಂದಿಕೊಂಡು ಹೋಗುವಂತಹ ಕೆಲವು ವಿಷಯಗಳು ಇರುತ್ತೆ. ಹೇಗೆ ಇಲ್ಲಿ ಮಣ್ಣುಗಳಿದಾವೋ ಹಾಗೆ ಅಲ್ಲೂ ಸಹ ಇರುತ್ತೆ. ಇದನ್ನೆಲ್ಲ ನಾಸಾದವರು ಒಪ್ಕೊಂಡಿದ್ದಾರೆ, ಕಂಡುಹಿಡಿದಿದ್ದಾರೆ, ಪ್ರೂವ್ ಮಾಡಿದ್ದಾರೆ. ಅನಂತರವೇನಾಯ್ತು, ಸ್ಫೋಟದ ಕೆಲಸ ನಡೀತಾನೆ ಇರುತ್ತೆ ನಿರಂತರವಾಗಿ. ಯಾವುದೇ ಕಾರಣಕ್ಕೂ ಅದು ನಿಲ್ಲಲ್ಲ. ನಾನು ಸೂರ್ಯನ ಬಗ್ಗೆ ಚಿಂತನೆ ಮಾಡಲಿಲ್ಲ ಅಂತನೋ, ಅಥವಾ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಮ್ಮ ಕೆಲಸ ಜಾಸ್ತಿ ನಾವು ಮಾಡ್ಕೊಂಡು ಹೋಗ್ತಿದೀವಿ ಅಂತನೋ
ಸೂರ್ಯ ಕೆಲಸವನ್ನ ನಿಲ್ಲಿಸಲ್ಲ. ಅವನು ತನ್ನನ್ನು ತಾನು ಸುತ್ತುಕೊಳ್ಳುತ್ತಾನೆ ಇರ್ತಾನೆ. ಹಾಗೆ ನೆಕ್ಸ್ಟು ಜುಪಿಟರ್, ಗುರು ಅನ್ನೋ ಒಂದು ಗ್ರಹ ಹೊರಗಡೆ ಬಂತು. ಅದರೊಳಗಡೆಯಿಂದನೇ ಬಂದಿದ್ದು ಶನಿ ಮಹಾರಾಜ. ಅದರ ಒಳಗಡೆಯಿಂದ ಬಂದಿದ್ದು ಯುರೇನಸ್, ಅದರ ಒಳಗಡೆಯಿಂದ ಬಂದಿದ್ದು ನೆಪ್ಚ್ಯೂನ್. ಇದು ಇವತ್ತಿನ ಮಾಹಿತಿ. ಇದೇ ನಾವು ಒಂದು 15-25 ವರ್ಷಗಳಿಗೆ ಮುಂಚೆ ನೋಡಿದಾಗ ಇನ್ನೊಂದು ಗ್ರಹ ಇಲ್ಲಿ ಹೊರಗಡೆ ಕಾಣಿಸ್ತಾ ಇತ್ತು. ಏನದ ಹೆಸರು? ಪ್ಲೂಟೋ ಅಂತ ಕರೆದ್ರು, ಪ್ಲೂಟೋ ಅಂತ. ಸೊ ಯುರೇನಸ್ಗೂ ನೆಪ್ಚ್ಯೂನ್ಗೂ ಒಂಥರ ಹೋಲಿಕೆ ಇದೆಯಲ್ವಾ? ಸ್ಯಾಟರ್ನ್ಗೂ ಕಾಣ್ತಾ ಇದೆಯಲ್ಲ ಬೋರ್ಡು, ಶನಿ ಮಹಾರಾಜನಿಗೂ ಇಲ್ಲಿ ಯುರೇನಸ್ಗೂ ಒಂಥರ ಇದು ಕಾಣ್ತಿದ್ಯಲ್ವಾ? ಅದನ್ನ ಬರ್ತಾ ಏನಂದ್ರು, ಅದನ್ನ ಯಮ ಅಂತ ಕರೆದ್ರು, ಧರ್ಮ ಅಂತ ಕರೆದ್ರು, ನೆಪ್ಚ್ಯೂನನ್ನ ಇಂದ್ರ ಅಂತ ಕರೆದ್ರು, ಪ್ಲೂಟೋನ ವರ್ಣ ಅಂತ ಕರೆದ್ರು ನಮ್ಮ ಜನ. ಆದ್ರೆ ಇವತ್ತು ಪ್ಲೂಟೋ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ, ನಾವು ಏನ್ ಹೇಳಿ ತೀರ್ಮಾನ ನಾವು ನೋಡಿದೀವಿ, ಇಲ್ಲಿಂದ ನಮಗೆ ಈ ಒಂದು 8 ಡಿಗ್ರಿ ವ್ಯಾಪ್ತಿ ಮಧ್ಯದಿಂದ ಒಂದು ಲೈನ್ ಅನ್ನು ಎಳೆದಾಗ 9 ಡಿಗ್ರಿಯಲ್ಲಿ ಯಾವ್ದ್ಯಾವ್ದು ಕಾಣ್ತಾ ಇದೆಯೋ ಅದನ್ನ ಮಾತ್ರ ಪರಿಗಣಿಸಿದ್ದಾರೆಯೇ ಹೊರತು ಅದರ ಕಕ್ಷೆಯಿಂದ ಹೊರಗಡೆ ಇರೋದನ್ನ ನೋಡಿಲ್ಲ. ಅದು ಇದೆಯೋ ಇಲ್ವೋ ನಮಗ್ ಗೊತ್ತಿಲ್ಲ. ಅದಕ್ಕೆ ಉದಾಹರಣೆ ಏನಪ್ಪಾ ಅಂದ್ರೆ ಪ್ಲೂಟೋ, ಅದು ಇತ್ತು ಆದ್ರೆ ಈಗಿಲ್ಲ. ಹಾಗಾದ್ರೆ ಈಗ ಬರೋರು ಇಲ್ಲ, ಏನಾಯ್ತು ಅಂತ ಕೇಳಿದ್ರೆ ಕಕ್ಷೆಯಿಂದ ಹೊರಗಡೆ ಹೋಗಿದೆ ಅಂತ ಒಂದು. ಅದಾದ್ಮೇಲೆ ಎಲ್ಲಾ ಗ್ರಹಗಳಿಗೂ ತನ್ನದೇ ಆದಂತ ಸುತ್ತು ಒತ್ತಡುವಿಕೆ ಇದೆ. ತನ್ನನ್ನು ತಾನು ಸುತ್ತುಕೊಳ್ಳುತ್ತಾ ತನ್ನೊಳಗಡೆ ಇರ್ತಕ್ಕಂಥ ವಸ್ತುಗಳನ್ನ, ಅನಿಲಗಳನ್ನ ಹೊರಗಡೆ ಚೆಲ್ಲುವ ಶಕ್ತಿ ಸಾಮರ್ಥ್ಯ ಎಲ್ಲಾ ಗ್ರಹಗಳಿಗೂ ಇದೆ. ಈ ಗ್ರಹಗಳೆಲ್ಲವೂ ಸಹ ಯಾರ ಗುರುತ್ವಾಕರ್ಷಣೆಯಲ್ಲಿ ಇದೆ ಅಂದರೆ ಸೂರ್ಯನ ಗುರುತ್ವ ಆಕರ್ಷಣೆಯಲ್ಲಿ ಇದೆ. ಆ ಗುರುತ್ವಾಕರ್ಷಣೆ ಮತ್ತು ಗ್ರಹಗಳ ಒಂದು ಮಾಸ್ ಅಂದ್ರೆ ಅದರ ಸುತ್ತಳತೆ, ಅದರೊಳಗಡೆ ಇರ್ತಕ್ಕಂಥ ಘನವಸ್ತು, ಮಾಸ್ ಅಂದ್ರೆ ಅದರೊಳಗಿರ್ತಕ್ಕಂಥ ಡೆನ್ಸಿಟಿ, ಒಳಗಡೆ ಇರ್ತಕ್ಕಂಥ ವಸ್ತುಗಳ ಒಂದು ಘನ ಅಳತೆ. ಆ ವ್ಯತ್ಯಾಸದಿಂದ ಏನಾಗತ್ತೆ, ಅದರ ಸುತ್ತಲೂ ಸಹ ಸುತ್ತುವಾಗ ಒಂದು ಮ್ಯಾಗ್ನೆಟಿಕ್ ಫೋರ್ಸ್ ಕ್ರಿಯೇಟ್ ಆಗುತ್ತದೆ. ಸೂರ್ಯನಿಗೂ ಮತ್ತೆ ಗ್ರಹಗಳಿಗೂ ಅಂತರ ಏನಾಗತ್ತೆ ಅಂದ್ರೆ ಈ ಸುತ್ತೊತ್ತಡುವಿಕೆಯ ಕಾರಣದಿಂದ ಅದು ಸೂರ್ಯನ ಒಳಗಡೆ ಹೋಗದೆ ಮರ್ಕ್ಯುರಿ ಹೊರಗಡೆ ನಿಂತ್ಕೊಳ್ತು, ವೀನಸ್ ಹೊರಗಡೆ ನಿಂತ್ಕೊಳ್ತು, ಭೂಮಿ ಹೊರಗಡೆ ನಿಂತ್ಕೊಳ್ತು, ಶನಿ ಹೊರಗಡೆ, ಗುರು ಹೊರಗಡೆ ನಿಂತ್ಕೊಂಡ್ರು, ಶನಿ ಮಹಾರಾಜ ಹೊರಗಡೆ ನಿಂತ್ಕೊಂಡ್ರು. ಯಾಕಂದ್ರೆ ಇದರದ ಮೈಕಾಂತಿ ಇದೆ. ಯಾರದು? ಗ್ರಹಗಳ ಮೈಕಾಂತಿ, ಸೂರ್ಯನ ಮೈಕಾಂತಿ ವ್ಯತ್ಯಾಸವಿದ್ದು ಆ ವೆಲಾಸಿಟಿ ಮತ್ತೆ ಡಿಸ್ಟೆನ್ಸ್ ಇದೆಲ್ಲರ ಅನ್ವೇಷಣದಿಂದ ಒಳಗಡೆ ಹೋಗದೆ ಅದರ ಸುತ್ತಾ ಇದೆ. ಒಂದು ದಾರ ಹಿಡ್ಕೊಂಡು ನಾವು ಬುಗುರಿಯನ್ನು ಸುತ್ತಿಸಿದಾಗ ದಾರ ನಮ್ಮ ಕೈಯಲ್ಲಿರುತ್ತೆ, ಬುಗುರಿ ಏನಾಗತ್ತೆ ಹೊರಗಡೆ ಹೋಗಿ ಸುತ್ತುತ್ತಾ ಇರುತ್ತೆ. ಯಾರು ಸುತ್ತಿದ್ದು? ಚಾವಟಿ. ಹೇಗ್ ಸುತ್ತೋ? ನಾನ್ ಸುತ್ತದೆ. ಹಾಗೆ ಸೂರ್ಯನ ಹೊರಗಡೆ ಚಾವಟಿ ಒಳಗಡೆ ಅದು ಸುತ್ತುತ್ತಾ ಇದೆ, ಆದ್ರೆ ಎಳಿತಾ ಇದೆ, ಇದು ಒಳಗಡೆ ಹೋಗ್ತಾ ಇಲ್ಲ. ವಿಜ್ಞಾನಿಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸೂರ್ಯ ಹೋಗ್ತಾ 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 ಹಿಗ್ಗುತ್ತಾ ಹೋಗ್ತಾನೆ, ದೊಡ್ಡದಾಗ್ತಾ ಹೋಗ್ತಾನೆ. ಯಾವಾಗ ಅಂದ್ರೆ ಒಂದು 5,000 ಲಕ್ಷ ವರ್ಷಗಳ ನಂತರ ಏನಾಗತ್ತೆ, ಅದು ಹಿಗ್ಗಿ ಏನಾಗತ್ತೆ, ಈ ಮರ್ಕ್ಯುರಿಯನ್ನ ನುಂಗ್ಬಿಡುತ್ತೆ. ಹಾಗೆ ಒಂದೊಂದೇ ಗ್ರಹಗಳನ್ನ ನುಂಗುತ್ತೆ ಅಂತ ಹೇಳಿದ್ದಾರೆ. 5,000 ಲಕ್ಷ ವರ್ಷಗಳ ನಂತರ 5 ಕೋಟಿ ಇರ್ಬೋದು, 5,000 ಕೋಟಿ ವರ್ಷಗಳ ನಂತರ ಎಲ್ಲಾ ಗ್ರಹಗಳನ್ನು ಸೂರ್ಯ ನುಂಗುತ್ತಾನೆ ಅಂತ ಹೇಳಿದ್ದಾರೆ. ಅದುವರೆಗೆ ನಾವಿರ್ತೀವೋ ಇಲ್ವೋ ಅದೆಲ್ಲ ಬೇಡ, ಬಟ್ ಹೇಳಿರೋದನ್ನ ತಿಳ್ಕೊಂಡಿದ್ದೀವಿ. ಓಕೆ. ಆಗ ಭೂಮಿನೂ ಸುತ್ತುತ್ತಾ ಏನ್ ಮಾಡುತ್ತೆ, ತನ್ನೊಳಗಿರುವಂತ ಧೂಳಿನ ಕಣಗಳನ್ನ, ಇವಾಗ ವ್ಯಾಲ್ಕನೈಸ್ ಅಂತೀವಿ, ಭೂಕಂಪ ಅಂತೀವಿ, ಅದೆಲ್ಲ ಎಲ್ಲಿ ಆಗ್ತಾ ಇರೋದು? ಭೂಮಿಯ ಒಳಗಡೆ, ಭೂಮಿಯ ಮೇಲೆ ನಡೀತಾ ಇರುವಂತ ಒಂದು ಕ್ರಿಯೆ. ಹೀಗೆ ನಡೀತಾ ಇರುವಂತ ಕಾಲದಲ್ಲಿ ಯಾವುದೋ ಒಂದು ಸೂರ್ಯನ ಒಂದು ಪಥ ಹೇಗೆ ಭೂಮಿ ಹೊರಗಡೆ ಬಂತೋ ಹಾಗೆ ಸೂರ್ಯನಿಂದ ಬರುವಂತ ಒಂದು ಆಸ್ಟ್ರೈಡ್ಸ್ ಅಂತ ಕರೆಯುವ ಒಂದು ವಸ್ತು ಭೂಮಿಗೆ ತಗಿಲಿ, ಪೆಟ್ಟು ಬಿದ್ದು ಭೂಮಿಯಿಂದ ಛಿದ್ರವಾಗಿ
ಎರಡು ಹೊರಗಡೆ ಬರುತ್ತಾ ಇದೆ. ಒಂದು ಚಂದ್ರ, ಇನ್ನೊಂದು ಕುಜ. ಕುಜ ಏನ್ ಮಾಡದ, ಸೂರ್ಯನ ವೆಲಾಸಿಟಿ, ಅದು ಭೂಮಿಯ ಒಂದು ಗಣತಳತೆ, ಭೂಮಿಯ ಮಾಸು mg² ಏನಿದೆಯೋ ಅದಕ್ಕೂ ಇದಕ್ಕೂ ಜಾಸ್ತಿ ಇರೋದ್ರಿಂದ ಭೂಮಿಯ ಕಕ್ಷೆಯಿಂದ ಹೊರಗಡೆ ಬಂದು ಅವನು ಎಲ್ಲೋಗ್ಬೇಕಾಗಿತ್ತು, ಜೂಪಿಟರ್ನ ಹೊಡಿಬೇಕಾಗಿತ್ತು, ಇಲ್ಲ ಶನಿ ಮಹಾರಾಜನ ಹೊಡಿಬೇಕಾಗಿತ್ತು, ಯಾವುದೋ ಒಂದು ಗ್ರಹಗಳನ್ನ ಹೋಗಿ ಹೊಡಿಬೇಕು ದಡಾರ್ ಅಂತ. ಹೊಡೆಯುವ ಅಷ್ಟರಲ್ಲಿ ಸೂರ್ಯ ಏನ್ ಮಾಡ್ದ, ಅದನ್ನ ಹಿಡ್ಕೊಂಡ್ಬಿಟ್ರು. ಸೂರ್ಯನ ಗುರುತ್ವಾಕರ್ಷಣೆಗೆ ಅದು ಸಿಕ್ಕಾಕೊಂಡ್ಬಿಡ್ತು. ಸೂರ್ಯನ ಗುರುತ್ವಾಕರ್ಷಣೆಗೆ ಸಿಕ್ಕಾಕೊಂಡ ತಕ್ಷಣನೇ ಸೂರ್ಯನ ಸುತ್ತಲೂ ಕುಜಾನು ಸುತ್ತಕ್ಕೆ ಶುರು ಮಾಡ್ತಾ ಇದ್ದಾರೆ. ಸೂರ್ಯನ ಸುತ್ತಲೂ ಕುಜಾನು ಸುತ್ತುತ್ತಾ ಇದ್ದಾನೆ. ಈಗ ಚಂದ್ರ ಮಹಾರಾಜ ಏನಾದ್ರು ಭೂಮಿಯಿಂದ ಹೊರಗಡೆ ಬಂದವರು, ಭೂಮಿಯಿಂದ ಒಂದು 4,000 ಲಕ್ಷ ಕಿಲೋಮೀಟರ್ ಹೊರಗಡೆ ಹೋದರು, ಅದಕ್ಕಿಂತ ಮೇಲೆ ಹೋಗೋದಕ್ಕೆ ಆಗ್ಲಿಲ್ಲ. ಅಷ್ಟರೊಳಗೆ ಭೂಮಿ ಏನಾಯ್ತು, ಅದನ್ನ ಎಳೆದಿಡ್ಕೊಂಡ್ಬಿಡ್ತು. ಸೊ ಹಾಗಾಗಿ ಭೂಮಿಯನ್ನ ಸುತ್ತುತ್ತಾ ಇದೆ ಯಾರು, ಚಂದ್ರ. ಭೂಮಿಯಿಂದ ಹೊರಗಡೆ ಬಂದ ಕುಜ ಭೂಮಿಗೆ ನನಗೂ ಸಂಬಂಧ ಇಲ್ಲ ಅಂತೇಳಿ ಸೂರ್ಯನ ಅಧೀನದಲ್ಲಿ ಬಂದು ಸೂರ್ಯನನ್ನ ಸುತ್ತುತ್ತಿದ್ದಾನೆ. ಈ ಕ್ರಿಯೆಗಳು ನಿಮಗೆ ಗೊತ್ತಿದೆ. ಹಾಗಾದರೆ ಈ ಮರ್ಕ್ಯುರಿ ವೀನಸ್ ಅನ್ನ ಇನ್ನರ್ ಪ್ಲಾನೆಟ್ ಅಂತ ಕರೆದ್ರು, ಮಾರ್ಸು ಜುಪಿಟರ್ ಸ್ಯಾಟರ್ನ್ ಅನ್ನ ಔಟರ್ ಪ್ಲಾನೆಟ್ ಅಂತ ಕರೆದ್ರು. ಯಾಕೆ ಕರೆದ್ರು ಅಂತ ಹೇಳಿದ್ರೆ, ಸೂರ್ಯ ಮತ್ತೆ ಭೂಮಿಯ ಒಳಗಡೆ ಇರೋದರಿಂದ ಇನ್ನರ್ ಪ್ಲಾನೆಟ್ ಆಯಿತು. ಸೂರ್ಯನ ಭೂಮಿ ಒಳಗಡೆನೆ ಇದ್ದಾನೆ ಯಾರು, ಗ್ರಹಗಳು, ಆದ್ರೆ ಭೂಮಿಯಿಂದ ಹೊರಗಡೆ ಇರೋದ್ರಿಂದ ಔಟರ್ ಪ್ಲಾನೆಟ್ ಅಂತ ಕರಿತೀವಿ. ಈ ಪಾಯಿಂಟ್ಗಳೆಲ್ಲ ನಿಮಗೆ ಅರ್ಥವಾಗಬೇಕು, ತಿಳಿದಿರಬೇಕು. ಸಾಕಷ್ಟು ಗ್ರಹಗಳ ಒಂದು ಕಾರಕತ್ವಗಳನ್ನ ಹೇಳಬೇಕಾದ್ರೆ ಇದೇ ವಿಷಯಗಳೆಲ್ಲ ನೀವು ಆಡ್ ಮಾಡ್ತಾ ಹೋಗ್ಬೋದು. ಒಂದೊಂದು ತರ ವಿಚಿತ್ರವಾದಂತಹ ಕೆಲಸಗಳನ್ನ ಮಾಡುತ್ತೆ, ಎಲ್ಲ ಒಂದೇ ತರ ಮಾಡಲ್ಲ. ನಂತರ ಏನ್ ಮಾಡಿದ್ರು, ಹೀಗೆ ಆಗ್ತಾ 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 ಏನಾಯ್ತು, ಜನಗಳಿಗೆ ಹುಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಜನಗಳು ಭೂಮಿ ಶುರುವಾಗಿದ್ದು 350 ಕೋಟಿ ವರ್ಷಗಳು ಅಂತ ಹೇಳಿದ್ದಾರೆ. ಅದರಲ್ಲಿ ಉತ್ಪತ್ತಿ ಬೆಳೆಯೋದಕ್ಕೆ ಸಾಧ್ಯವಾಗಿದ್ದು ಬಂದು 1 ಲಕ್ಷ ವರ್ಷ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಒಂದು ಸುತ್ತುತ್ತಿಡುವಿಕೆ ಏನಿದೆಯೋ ಯಾವುದು, ಆ ಗ್ರಹಗಳ ಸೂರ್ಯನಿಂದ ಬಂದಂತಹ ಭೂಮಿಯ ಒಂದು ಗುಣವನ್ನೇ ಹೊಂದಿಕೊಂಡಿತ್ತು. ಅದು ತನ್ನನ್ನು ತಾನು ಸುತ್ತಿಕೊಳ್ಳುತ್ತಾ ಈ ಸೂರ್ಯನನ್ನು ಸುತ್ತುತ್ತಾ ಬರ್ತಾ ಇರುವಂತ ಸಮಯದಲ್ಲಿ ಕೆಲವು ವಿಚಾರಗಳು ಬದಲಾವಣೆ ಆಗ್ತಾ ಆಗ್ತಾ 1 ಲಕ್ಷ ವರ್ಷಗಳ ಹಿಂದೆ ನೀರಿನಲ್ಲಿ ಹುಟ್ಟುವ ಪ್ರಾಣಿಗಳು, ಆಮೇಲೆ ಜಲಚರ ಪ್ರಾಣಿಗಳು, ಸಸ್ಯಗಳು, ಹೀಗೆ ಒಂದೊಂದೇ ಹುಟ್ಟೋದಕ್ಕೆ ಶುರುವಾಯಿತು. ಅರ್ಥವಾಯ್ತಾ? ಆಮೇಲೆ 40,000 ವರ್ಷನೋ 60,000 ವರ್ಷಗಳಲ್ಲೋ ಈ ಪ್ರಾಣಿ ವರ್ಗದಿಂದ ಮನುಷ್ಯ ಬಂದ ಅಂತ ಹೇಳಿ ವೈಜ್ಞಾನಿಕವಾಗಿ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಒಂದಕ್ಕೊಂದು ಲಿಂಕ್ ಇದೆ. ಆ ಮನುಷ್ಯ ಏನ್ ಮಾಡದ, ಬುದ್ಧಿವಂತನಾಗಿ ಭೂಮಿ ಮೇಲೆ ನಿಂತ್ಕೊಂಡು ಆಕಾಶದಲ್ಲಾಗುವ ಚಲನವಲನಗಳನ್ನ ಗುರುತಿಸೋಕೆ ಶುರು ಮಾಡಿದಾಗ ಅವನಿಗೆ ರಾತ್ರಿ ಆಯ್ತು, ಹಗಲಾಯ್ತು, ಮಳೆ ಬಂತು, ಬಿಸಿಲು ಬಂತು, ಗಾಳಿ ಬಂತು, ವ್ಯತ್ಯಾಸಗಳಾಗ್ತಾ ಬಂತು ಪ್ರಪಂಚದಲ್ಲಿ, ಜೀವನದಲ್ಲಿ. ಒಂದು ಭೌತಿಕವಾಗಿ, ಇನ್ನೊಂದು ಅಭೌತಿಕವಾಗಿ. ಭೌತಿಕವಾಗಿ ಆಗುವಂತ ಬದಲಾವಣೆಗಳು ನಮಗೆ ಕಣ್ಣಿಗೆ ಗೋಚರವಾಗ್ತಾ ಹೋಯ್ತು. ಸೂರ್ಯ ಒಂದ್ ಕಡೆ ಇರ್ತಾನೆ, ಚಂದ್ರ ಒಂದ್ ಕಡೆ ಇರ್ತಾನೆ, ಬೆಳಕಾಗ್ತಾ ಇದೆ. ಏನಿದು ವಿಸ್ಮಯ ಅಂತ ನೋಡಕ್ಕೆ ಅಧ್ಯಯನವನ್ನ ಮಾಡದೆ ಸಂಶೋಧನೆಯನ್ನ ಮಾಡಕ್ಕೆ ಶುರು ಮಾಡದಂತವರೇ ಇವತ್ತಿನ ನಾವು ಜ್ಞಾನಿಗಳು ಅಂತ ಕರೆಯೋದು. ಸೈಂಟಿಸ್ಟ್ ಅಂತ ಏನ್ ಹೇಳ್ತೀವಿ, ಸೈಂಟ್ ನಥಿಂಗ್ ಬಟ್ ಸನ್ಯಾಸಿಗಳು, ಋಷಿಮುನಿಗಳು. ಅವರು ಒಂದೊಂದೇ ಅಧ್ಯಯನವನ್ನ ಮಾಡಿ ಭೌತಿಕವಾದಂತ ವಿಚಾರಗಳೇನಿದೆ, ಅಭೌತಿಕವಾದ ವಿಚಾರಗಳೇನಿದೆ ಅಂತ ಕಂಡುಹಿಡಿಯಕ್ಕೆ ಶುರು ಮಾಡಿದ್ರು. ಆಗ ಒಂದು ಮಿಡ್ ಪಾಯಿಂಟ್ ಬೇಕು. ಯಾವುದೇ ಒಂದು ಮಾಡಬೇಕಾದ್ರೆ ನಾವು ಒಂದು ನಿರ್ದಿಷ್ಟವಾದಂತ ಕಾನ್ಸ್ಟೆಂಟ್ ಆದಂತ ವಿಚಾರನೋ ವಿಷಯನೋ ಪಾಯಿಂಟೋ ಬೇಕು. ಇಲ್ಲ ಅಂತ ಹೇಳಿದ್ರೆ ಏನು ಮಾಡಕ್ಕಾಗಲ್ಲ.
ಹಾಗೆ ಅವರು ಒಂದು ಪಾಯಿಂಟ್ ಅನ್ನ ಫಿಕ್ಸ್ ಮಾಡಿಕೊಂಡು ಅಶ್ವಿನಿ ನಕ್ಷತ್ರವನ್ನ ಮೊದಲು ಫಿಕ್ಸ್ ಮಾಡಿದ್ರು. ಫಿಕ್ಸ್ ಮಾಡಿಕೊಂಡು ಏನ್ ಮಾಡಿದ್ರು, ಸುತ್ತ ನೋಡ್ತಾ 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 ಬರುವಂತ ಸಮಯದಲ್ಲಿ ಪುನಃ ಅಶ್ವಿನಿ ನಕ್ಷತ್ರಕ್ಕೆ ಬಂದು ನಿಲ್ಲುವಾಗ 12 ಹುಣ್ಣಿಮೆ 12 ಅಮಾವಾಸ್ಯೆ ಆಯಿತು. ಈ ಹುಣ್ಣಿಮೆ ಅಮಾವಾಸ್ಯೆ ಯಾವ್ದ್ರಿಂದ ಆಯಿತು, ಯಾರು ಮಾಡಿದ್ರು, ಎಲ್ಲಿಂದ ಬಂತು? ಆಕಾಶದಲ್ಲಿ ನಡೆಯುವ ಆಟ. ಯಾರ್ಯಾರ ಮಧ್ಯದಲ್ಲಿ? ಭೂಮಿಗೂ ಸೂರ್ಯನಿಗೂ ಚಂದ್ರನಿಗೆ. ಇವರಿಬ್ಬರ ಆಟದಲ್ಲಿ 12 ಅಮಾವಾಸ್ಯೆ 12 ಹುಣ್ಣಿಮೆಗಳನ್ನ ಕಂಡ್ರು. ಹಾಗಾಗಿ ಏನ್ ಮಾಡಿದ್ರು ಅದನ್ನ, ಹಾಗಾದ್ರೆ ಇನ್ನೊಂದು ವರ್ಷ ನೋಡೋಣ, ಇನ್ನೂ ಒಂದು ವರ್ಷ ನೋಡೋಣ ಅಂತ ಮಾಡಿದಾಗ 12 12 12 ಅಂತ ಅರ್ಥವಾಯ್ತು. ಹಾಗಾಗಿ 12 ರಾಶಿಗಳನ್ನ ಮಾಡಿದ್ರು. ಏನು, ಈ ನಕ್ಷತ್ರ ರಾಶಿ ಪುಂಜಗಳನ್ನ 12 ಭಾಗ ಮಾಡಿದರು. ಆ 12 ಭಾಗದೊಳಗೆ ಒಂದೊಂದು ಭಾಗದೊಳಗು ಬೇಕಾದಷ್ಟು ನಕ್ಷತ್ರಗಳು ಧೂಮಿಗೆ ಏನೇನೋ ಕಾಣ್ತಾ ಇರೋದ್ರ ನೋಡಿ ಅವರು, ಅದಕ್ಕೆ ಹೆಸರು ರಾಶಿಗಳು ಅಂತ ಕೊಟ್ರು. ಗೊತ್ತಾಯ್ತಾ ಯಾವಾಗ ರಾಶಿಗಳಿಗೆ ಉತ್ಪತ್ತಿ ಆಯ್ತು ಅಂತ? ಇಷ್ಟೆಲ್ಲ ವೈಜ್ಞಾನಿಕವಾದಂತ ರೀತಿಗಳಾದ ಮೇಲೆ ತನ್ನ ಪ್ರಯತ್ನದ ಮುಖಾಂತರವಾಗಿ ಏನೋ ಒಂದು ನಡೀತಾ ಇದೆ ಅಂತ ಕಂಡಿಡಿದು ಅದನ್ನ 12 ಭಾಗ ಆಗ್ತದೆ, ಹಾಗಾದ್ರೆ 12 ಭಾಗವನ್ನ ಮಾಡೋಣ ಅಂತ ಮಾಡಿದರು. ಆಗಲೇ ನಮಗೆ 12 ರಾಶಿಗಳು ಉತ್ಪತ್ತಿ ಆಗಿದ್ದು. ನಾನು ಪ್ರಶ್ನೆ ಕೇಳಿದೆ ಮೊನ್ನೆ, ಯಾಕೆ 12 ಮಾಡಿದ್ರು, 15 ಯಾಕೆ ಮಾಡಲಿಲ್ಲ, 3 ಯಾಕೆ ಮಾಡಲಿಲ್ಲ? ತ್ರಿಕೋಣ ಅಂತೇಳಿ 90 120 ಡಿಗ್ರಿ ಮಾಡಬಹುದಾಗಿತ್ತು, ಅಥವಾ 90 ಡಿಗ್ರಿ ಅಂತ 4 ಮಾಡಬಹುದಾಗಿತ್ತು, ಯಾಕೆ ಮಾಡಲಿಲ್ಲ? ಏನು ಕಾರಣ? ಒಂದು ನಿರ್ದಿಷ್ಟವಾದಂಥದ್ದು ನಮಗೆ ಗೊತ್ತಿಲ್ಲದೆ ಇರೋದು ಎಲ್ಲೋ ಒಂದು ಕಡೆ ನಡೀತಾ ಇದೆ, ಅದರ ಬೇಸ್ ಮಾಡಿನೇ ನಾವು ಮಾತಾಡಕ್ಕಾಗೋದು, ನಮ್ಮಿಷ್ಟಕ್ಕೆ ನಾವು ಮಾಡಕ್ಕಾಗಲ್ಲ ಅಂತ ಹೇಳಿ ಆಗ ಅವರು ಮಾಡಿದ್ದೆ 12 ರಾಶಿಗಳ ವಿಭಜನೆ. ಅರ್ಥವಾಯ್ತಾ ಹೇಳಿದ್ದು ಹೇಗೆ ರಾಶಿ ಆಯ್ತು ಅಂತ? ಇನ್ನೊಂದ್ಸಲ ಹೇಳಿ ರಾಶಿ ಹಿಂಗಾಯ್ತು ಅಂತ. ನೋಡಿ, ಇದು ಸೂರ್ಯ ಮತ್ತೆ ಚಂದ್ರ ಚಲನವಲನ ಆಗ್ತಾ ಇರಬೇಕಾದ್ರೆ, ಈ ಚಲನವಲನ ಆಗ್ತಾ ಇರಬೇಕಾದ್ರೆ ಸೂರ್ಯನನ್ನ ಭೂಮಿ ಸುತ್ತುತ್ತೆ, ಸೂರ್ಯನನ್ನ ಭೂಮಿ ಸುತ್ತುತ್ತೆ. ಭೂಮಿಯನ್ನ ಯಾರು ಸುತ್ತಾರೆ? ಚಂದ್ರ. ಚಂದ್ರ 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 ಏನ್ ಮಾಡ್ತಾನೆ? ಭೂಮಿಯನ್ನು ಸುತ್ತುವಾಗ ಸೂರ್ಯನನ್ನು ಸುತ್ತಲೇಬೇಕಲ್ವಾ? ಕಾಣ್ತಾ ಇದೆಯಲ್ಲ ಬೋರ್ಡು? ಕಾಣ್ತಾ ಇದೆ. ಹಾ, ಇಲ್ಲಿ ಸೂರ್ಯ ಇದ್ದಾನೆ ಅನ್ಕೊಳ್ಳೋಣ. ಇಲ್ಲಿ ಈ ಜಾಗದಲ್ಲಿ ಸೂರ್ಯ ಇದ್ದಾನೆ ಅಲ್ವಾ? ಈ ಸೂರ್ಯನನ್ನ ಏನ್ ಮಾಡ್ತಿದ್ದಾರೆ, ಭೂಮಿ ಸುತ್ತುತ್ತಾ ಇದೆ ನೋಡಿ. ಇದು ಭೂಮಿ, ಯಾವುದೋ ಇದು ಭೂಮಿ. ಭೂಮಿಯನ್ನು ಯಾರು ಸುತ್ತುತ್ತಾ ಇದ್ದಾರೆ? ಚಂದ್ರ. ಚಂದ್ರ. ಸೊ ಚಂದ್ರ ಈಗ ಸುತ್ತುತ್ತಾ ಇರುವಾಗ ಈ ಚಂದ್ರ ಭೂಮಿಯಿಂದ ಹೊರಗಡೆ ಇಲ್ಲಿ ಬಂದಾಗ ಈ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬೀಳುತ್ತೆ. ಆವಾಗ ನಮಗೆ ಭೂಮಿಯಿಂದ ನಿಂತ್ಕೊಂಡು ನೋಡಿದಾಗ ಹುಣ್ಣಿಮೆ ಬೆಳಕು ಕಾಣ್ತಾ ಇದೆ ಅಂತ ಕರಿತೀವಿ ಅಲ್ವಾ? ಚಂದ್ರ ಕಂಡಾಗ. ಹೌದು. ಹೀಗೆ ಹೋಗ್ತಾ ಹೋಗ್ತಾ ಚಂದ್ರ ಏನ್ ಮಾಡ್ತಾನೆ, ಹೋಗ್ತಾ ಹೋಗ್ತಾ ಕ್ಷೀಣಿಸ್ತಾ ಹೋಗ್ತಾ ಇರ್ತಾನೆ. ಕ್ಷೀಣಿಸ್ತಾ ಹೋಗ್ತಾ 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 ಏನಾಗತ್ತೆ, ಅಮಾವಾಸ್ಯೆ ಅಂದ್ರೆ ಸೂರ್ಯ ಭೂಮಿ ಈ ಕಡೆ ಬಂದ್ಬಿಡುತ್ತೆ, ಭೂಮಿ ಇಲ್ಲಿ ಬಂದ್ಬಿಡುತ್ತೆ, ಚಂದ್ರ ಇಲ್ಲಿ ಆಚೆ ಬಂದ್ಬಿಡ್ತಾನೆ. ಅವಾಗ ಏನಾಗ್ಬಿಡುತ್ತೆ, ಇದು ಅಮಾವಾಸ್ಯೆ ಆಗೋಗ್ಬಿಡುತ್ತೆ. ಭೂಮಿಯ ಮೇಲೆ ಚಂದ್ರನ ಬಿಂಬ ಬೀಳೋದ್ರಿಂದ ಇಲ್ಲಿ ಡಾರ್ಕ್ನೆಸ್ ಆಗ್ಬಿಡುತ್ತೆ. ಇದನ್ನ ಅಮಾವಾಸ್ಯೆ ಅಂತ ಕರಿತೀವಿ. ಕರೆಕ್ಟಾ? ಸೊ ಈ ತರ ಭೂಮಿ ಮೇಲೆ ಎಷ್ಟಾಯ್ತಪ್ಪ ಅಂತ ಹೇಳಿದ್ರೆ 12 ಭೂಮಿ ಆಯ್ತು, 12 ಹುಣ್ಣಿಮೆ, 12 ಅಮಾವಾಸ್ಯೆ. ಇದನ್ನ ನೋಡಿ ಏನ್ ಮಾಡಿದ್ರು, ಇದು ನಕ್ಷತ್ರ ಪುಂಜಗಳಲ್ಲಿ
12 ವಿಚಿತ್ರವಾದಂಥದ್ದು ಏನೋ ಇದೆ ಅಂತ ತೀರ್ಮಾನ ಮಾಡಿ ಆ 360 ಡಿಗ್ರಿ ಇದೆಯಲ್ವಾ, ಆ 360 ಡಿಗ್ರಿಯನ್ನು ಏನ್ ಮಾಡಿದ್ರು, 12 ಭಾಗ ಮಾಡಿದ್ರು. ಕಾಣ್ತಾ ಇದೆಯಾ ಬೋರ್ಡು? ಹಾ. ಸೊ ಈ 12 ಭಾಗವನ್ನ ಮಾಡಿದಾಗ 360 ಡಿಗ್ರಿ ಅಂತ ಹೇಳಿದೀವಿ. ಇದು ಕಾನ್ಸ್ಟೆಂಟ್, ಇದು ಯಾರು ಗೊತ್ತಿಲ್ಲ ಅಂತ ಹೇಳಕ್ ಆಗಲ್ಲ. ಒಂದು ಸರ್ಕಲ್ ಈಸ್ ಈಕ್ವಲ್ ಟು 360 ಡಿಗ್ರಿ ಡಿವೈಡೆಡ್ ಬೈ 12 ಭಾಗ ಮಾಡಿದಾಗ ಎಷ್ಟು ಬಂತು? 30 ಡಿಗ್ರಿ ಒಂದು ವ್ಯಾಪ್ತಿ. ನಿಮಗೆ ಸೈನ್ ಅಂತ ಕರೀರಿ, ಅಸೆಂಡೆಂಟ್ ಅಂತ ಕರೀರಿ, ಲಗ್ನ ಅಂತ ಕರೀರಿ, ಏನಾನ ಕರ್ಕೊಳ್ಳಿ. ಒಟ್ನಲ್ಲಿ 360 ಡಿಗ್ರಿಯನ್ನ 12 ಭಾಗ ಯಾಕೆ ಮಾಡಿದ್ರು ಅಂತ ಗೊತ್ತಾಯ್ತು ನಿಮಗೆ. ವಿಸ್ಮಯ ಅಂತಕ್ಕಂಥದ್ದು ನಡೀತಾ ಇದೆ. 12 ವಿಧವಾದಂತ ಗ್ರಹ, ಇದು ಹುಣ್ಣಿಮೆ, 12 ವಿಧವಾದಂತಹ ಅಮಾವಾಸ್ಯೆ ಉಂಟಾಗ್ತಾ ಇದೆ. ಸೊ ಹಾಗಾಗಿ ಅದನ್ನ 12 ಭಾಗ ಮಾಡಿದ್ರು. ಅದಕ್ಕೆ ಮೊದಲು ಏನ್ ಹೇಳಿದ್ವಿ, ನಕ್ಷತ್ರ ಕಂಡಿಡಿದಾಗ ಏನ್ ಮಾಡಿದ್ವಿ, 360 ಡಿಗ್ರಿಯನ್ನ 27 ಮಾಡಿದ್ರು. ಅವಾಗ ಅವರಿಗೆ ಒಂದು ನಕ್ಷತ್ರದ ವ್ಯಾಪ್ತಿ 13 ಡಿಗ್ರಿ 20 ನಿಮಿಷ. ಕರೆಕ್ಟಾ? ಇಲ್ಲ ಸರಿ, ಇಲ್ಲ ಅದು ಇಲ್ವಾ? ರಾಶಿ ಅಲ್ವಾ ಅದು? ಯಾವ್ದು ರಾಶಿ? ಅಲ್ಲ 13.20 ಒಂದು ರಾಶಿಗಲ್ವಾ? 13.2 ಬಂದು 27 ನಕ್ಷತ್ರ. ಓಕೆ ಓಕೆ, ಒಂದು ನಕ್ಷತ್ರಕ್ಕೆ 13.20. ಓಕೆ ಓಕೆ. ಒಂದು ನಕ್ಷತ್ರದ ವ್ಯಾಪ್ತಿ 13 ಡಿಗ್ರಿ 20 ನಿಮಿಷ. ಚಿಕ್ಕದಾಗ ಕಾಣ್ತಾ ಇದೆಯಾ ಇಲ್ಲ ಕಾಣ್ತಾ ಇಲ್ವಾ? ಕಾಣ್ತಾ ಇದೆ, ಕಾಣ್ತಾ ಇದೆ. ಆವಾಗ ಏನ್ ಮಾಡಿದ್ರು, 12 ಭಾಗ ಮಾಡಿದ್ದನ್ನ, ಆಕ್ಚುಲಿ ರೌಂಡ್ ಆಗಿದ್ದನ್ನ ನಮ್ಮ ಕ್ಯಾಲ್ಕುಲೇಷನ್ಗೆ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಮಾತ್ರನೇ ಇದನ್ನ ಸ್ಕ್ವೈರ್ ಮಾಡಿರೋದು. ಅರ್ಥವಾಯ್ತಾ? ಹಿಂಗಿರೋದು ರಾಶಿ ಮಂಡಲ. ಇಲ್ಲಿ ಬರಿಬೇಕಾದ್ರೆ ಡಿಫ್ರೆನ್ಸ್ ಬರುತ್ತೆ ಅಂತ ನೋಡೋದಕ್ಕೆ ಕನ್ಫ್ಯೂಸ್ ಆಗತ್ತೆ ಅಂತ ಹೇಳಿ ಸ್ಕ್ವೈರ್ ಮಾಡ್ಕೊಂಡ್ವಿ ನಾವು. ಸ್ಕ್ವೈರ್ ಮಾಡ್ಕೊಂಡಾಗ ಇದನ್ನ 30 ಡಿಗ್ರಿ, ಇದು 60 ಡಿಗ್ರಿ, 90 ಡಿಗ್ರಿ, 120 ಡಿಗ್ರಿ, 150 ಡಿಗ್ರಿ, 180 ಡಿಗ್ರಿ, ಆಮೇಲೆ 210 ಡಿಗ್ರಿ, 240 ಡಿಗ್ರಿ, 270 ಡಿಗ್ರಿ, 300 ಡಿಗ್ರಿ, 330 ಡಿಗ್ರಿ, 360 ಡಿಗ್ರಿ. ಈ 30 ಡಿಗ್ರಿ ಅಂತಕ್ಕಂಥದ್ದೇನೋ ಎಂಡಿಂಗ್ ಪಾಯಿಂಟು. ಇಲ್ಲಿ 0 ಡಿಗ್ರಿಗೆ ಪ್ರಾರಂಭವಾಗಿ ಇಲ್ಲಿಂದ ಇಲ್ಲಿಗೆ ಬರೋದು 30 ಡಿಗ್ರಿ. ಅರ್ಥವಾಯ್ತಾ? ಅವಾಗ 0 to 30 ಡಿಗ್ರಿ ಇದು, 30 to 60 ಡಿಗ್ರಿ ಇದು ಅಂತ ಒಂದು 12 ರಾಶಿಯನ್ನ ಫಸ್ಟ್ ಮಾಡ್ಕೊಂಡ್ರು. ಅರ್ಥವಾಯ್ತಾ ಹೇಳಿದ್ದು? 12 ರಾಶಿಯನ್ನ ಫಸ್ಟ್ ಮಾಡಿದ್ರು. ಆಮೇಲೆ ಏನ್ ಮಾಡಿದ್ರು, ಫರ್ದರ್ ಏನ್ ಮಾಡಕ್ ಹೋದ್ರು, ರಾಶಿ ಏನೋ ಮಾಡಾಯ್ತು. ಈಗ ನಮಗೆ ಇರ್ತಕ್ಕಂಥ ನಕ್ಷತ್ರದ ಒಂದು ವ್ಯಾಪ್ತಿ ಎಷ್ಟಿದೆ? 13.2 ಅಲ್ವಾ? ಸೊ ಅವಾಗ ನೀವು ಲೆಕ್ಕ ಮಾಡಿ, 13.2 ಅಂತಕ್ಕಂಥದ್ದು 27 ನಕ್ಷತ್ರ. ಇವಾಗ 27 ನಕ್ಷತ್ರಕ್ಕೆ ಫಸ್ಟ್ ರಾಶಿ ಮಾಡಿರ್ಲಿಲ್ಲ ನಾವು. ಆವಾಗ ನಾವೇನ್ ಮಾಡಿದ್ವಿ, 27 ನಕ್ಷತ್ರವನ್ನ ಕಂಡುಹಿಡಿದು ಕೊಟ್ಬಿಟ್ವಿ. ಈಗೇನಾಯ್ತು, 12 ರಾಶಿ ಮಾಡಿದ್ವಿ. ಸೊ ಈಗೇನ್ ಮಾಡ್ಬೇಕು ನಾನು? ಹಾಗಾದ್ರೆ ಈ 13 ಡಿಗ್ರಿ 20 ನಿಮಿಷ ಒಂದು ರಾಶಿ, 13 ಡಿಗ್ರಿ 20 ನಿಮಿಷ ಒಂದು ನಕ್ಷತ್ರ. ಇಲ್ಲಿ 30 ಡಿಗ್ರಿ ವ್ಯಾಪ್ತಿ ಇದೆ. ಅವಾಗ ಇನ್ನೊಂದು 13 ಡಿಗ್ರಿ 20 ನಿಮಿಷವನ್ನ ಸೇರಿಸಬಹುದು. ಎಷ್ಟಾಯ್ತು ಇವಾಗ? ಇನ್ನೊಂದು 13 ಡಿಗ್ರಿ 20 ನಿಮಿಷವನ್ನ ಸೇರಿಸಬಹುದು. ಎಷ್ಟಾಗುತ್ತೆ ಅವಾಗ? 26 ಡಿಗ್ರಿ 40 ನಿಮಿಷ. 13 ಡಿಗ್ರಿ 20 ನಿಮಿಷ, 13 ಡಿಗ್ರಿ 20 ನಿಮಿಷ ಇಸ್ ಈಕ್ವಲ್ ಟು
26 ಡಿಗ್ರಿ 40 ನಿಮಿಷ ಆಯ್ತು. ಪ್ಲಸ್ ಇನ್ನೊಂದು ನಕ್ಷತ್ರ ಸೇರ್ಕೊಂಡ್ರೆ 30 ಡಿಗ್ರಿ ಸರ್. ಹೆಂಗೆ? ಇನ್ನೊಂದು ನಕ್ಷತ್ರ ಸೇರ್ಕೊಂಡ್ರ? ಇಲ್ಲ, ಒಂದ್ ಆಗಲ್ಲ. ಪಾದ, ನಕ್ಷತ್ರದ ಒಂದು ಪಾದ. ಪಾದ ಅಂತ ಕಂಡುಹಿಡಿಯೋದಕ್ಕೆ ನಾನು ಹೇಳ್ತಿರೋದು ಇವಾಗ ಪಾದ ಯಾಕೆ ಮಾಡಿದ್ರು ಅಂತ. ಸೊ ನನ್ನ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ನೀವು. 39 ಡಿಗ್ರಿ 60 ನಿಮಿಷ. 39 ಡಿಗ್ರಿ 60 ನಿಮಿಷ ಆಯ್ತು. ಒಂದು ನಕ್ಷತ್ರ, 3 ನಕ್ಷತ್ರ, 3 ನಕ್ಷತ್ರಗಳು. ಸೊ ಇದು ಹೆಂಗೆ ಮ್ಯಾಚ್ ಆಗ್ತಿಲ್ವಲ್ಲ? ನಿಮಿಷ ಜಾಸ್ತಿ ಆಗಿದೆ. ಅವಾಗ ಏನ್ ಮಾಡ್ಬೇಕು ಇವಾಗ? ಅದನ್ನ ಏನ್ ಮಾಡಿದ್ರು ಅವಾಗ? ಆ 13 ಡಿಗ್ರಿ 20 ನಿಮಿಷವನ್ನ 4 ಭಾಗ ಮಾಡಿದ್ರು. ಅರ್ಥವಾಯ್ತಾ? ಆವಾಗ ಅವ್ರು ಏನ್ ಮಾಡಿದ್ರು? ಯಾಕೆ ಮಾಡಿದ್ರು ಗುರುಗಳೇ? ಅದು 4 ಭಾಗನ ಯಾಕೆ ಮಾಡಿದ್ರು ಗುರುಗಳೇ? ಅದನ್ನ ಹೇಳಕ್ಕೆ ನಾನು ಇವಾಗ ಇಷ್ಟೊತ್ತು ಹೇಳಿದ್ದು ನಾನು. ಈಗ ಒಂದು ನಕ್ಷತ್ರದ ವ್ಯಾಪ್ತಿ ನಮಗೆ 13 ಡಿಗ್ರಿ 20 ನಿಮಿಷ ಅಂತ ಗೊತ್ತಾಗ್ತಿದೆ. ಅದೇ ತರ ರಾಶಿನೂ ಕಂಡು ಹಿಡ್ಕೊಂಡ್ರಿ ನಾವು ಅಲ್ವಾ? ಒಂದು ನಕ್ಷತ್ರ 13 ಡಿಗ್ರಿ 20 ನಿಮಿಷ, 1 ಡಿಗ್ರಿ 13 20 ನಿಮಿಷ, 3ನೇ ಡಿಗ್ರಿ 13 ಡಿಗ್ರಿ 20 ನಿಮಿಷ. ಇದು ನಮಗೆ ಇರೋ ವ್ಯಾಪ್ತಿ 30 ಅಂತ ಕಂಡು ಹಿಡ್ಕೊಂಡ್ಬಿಟ್ಟಿದ್ದೀರಾ. ಅವಾಗ ಇದೆಲ್ಲ ಹೊರಗಡೆ ಹೋಗ್ತಾ ಇದೆ. ಒಂದು ನಕ್ಷತ್ರ ಇಲ್ಲೆಲ್ಲ ಕುತ್ಕೊಂಡು ಇನ್ನೊಂದು ನಕ್ಷತ್ರ ಇಲ್ಲೆಲ್ಲ ಹೊರಗಡೆ ಬರ್ತಾ ಇದೆ ಅಂತ ಗೊತ್ತಾಯ್ತು. ಇದನ್ನ ನಾವು ಸಿಂಕ್ರನೈಸ್ ಮಾಡೋದಕ್ಕೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡಿ ಆವಾಗ ಏನ್ ಮಾಡಿದ್ರು? ಒಂದು ನಕ್ಷತ್ರವನ್ನ 4 ಭಾಗವಾಗಿ ಮಾಡಿದ್ರು ಈಕ್ವಲೈಸ್ ಮಾಡೋದಕ್ಕೆ. 5 ಮಾಡಿ ಯಾಕೆ ಮಾಡ್ಲಿಲ್ಲ ಅಂತ ಕೇಳಿದ್ರಲ್ವಾ ನೀವು? ಸೊ 5 ಮಾಡಿದ್ರೆ ಏನಾಗತ್ತೆ? ನಿಮಗೆ ಕರೆಕ್ಟ್ ಆಗಿ 360 ಡಿಗ್ರಿಗೆ ಬಂದು ಸೇರ್ತಾ ಇಲ್ಲ. 360 ಡಿಗ್ರಿಗೆ ಬಂದು ಸೇರ್ತಾ ಇಲ್ಲ. ಆವಾಗ ನಾವು ಮಾಡಿದ್ದೇನೋ 13 ಡಿಗ್ರಿ 20 ನಿಮಿಷವನ್ನ ಡಿವೈಡೆಡ್ ಬೈ 4 ಮಾಡಿದಾಗ ಎಷ್ಟು ಬಂತು? ಒಂದು ನಕ್ಷತ್ರ ಇದ್ಕೊಂಡು 4 ಪಾದಗಳು ಬಂತು. ಸೊ ಇವಾಗ ಲೆಕ್ಕ ಮಾಡಿದ್ರೆ ಏನ್ ಬಂತು ಅವರಿಗೆ? 4 ಪಾದ ಇಂಟು 27 ಮಾಡಿದಾಗ 180 ಇದು 108 ಪಾದಗಳು ಬಂತು. ಸೊ ಆವಾಗ ನಮಗೆ ಇದು ಮಾಡಬಹುದು, ಈ ವೇನಲ್ಲಿ ನಾವು ಮಾಡಬಹುದು ಅಂತ ತೀರ್ಮಾನವನ್ನ ಮಾಡಿ ಆವಾಗಿಂದ ಏನ್ ಮಾಡಿದ್ರು? ಈ ನಮ್ಮ ರಾಶಿ ಮಂಡಲವನ್ನ ನಕ್ಷತ್ರಕ್ಕೆ ಹಂಚೋದಕ್ಕೋಸ್ಕರವಾಗಿ, ಸಿಂಪ್ಲಿಫೈ ಮಾಡೋದಕ್ಕೋಸ್ಕರವಾಗಿ ಒಂದು ನಕ್ಷತ್ರವನ್ನ 4 ಭಾಗ ಮಾಡಿದ್ರು. ಸೊ 4 ಭಾಗ ಮಾಡಿದಾಗ ಏನಾಯ್ತು? ಒಂದು ಅಶ್ವಿನಿ ನಕ್ಷತ್ರ 4 ಪಾದ, ಭರಣಿ ನಕ್ಷತ್ರ 4 ಪಾದ, ಆಮೇಲೆ ಕೃತಿಕಾ ನಕ್ಷತ್ರ ಎಷ್ಟು ಪಾದ? 1 ಪಾದ ಮಾಡಿದ್ರು. ಇವಾಗ ನಿಮಗೆ 30 ಡಿಗ್ರಿ ಬರುತ್ತಾ ಚೆಕ್ ಮಾಡಿ ನೋಡ್ಬೇಕಲ್ವಾ? ಮಾಡಿದ್ದಾರೆ. ನಮಗ್ 30 ಡಿಗ್ರಿ ಒಳಗೆ ಕುತ್ಕೊಬೇಕಲ್ವಾ ಅದು? ಈಗ ಅಶ್ವಿನಿ ನಕ್ಷತ್ರದ ಪಾದ ಇದು ಎಷ್ಟು? 13 ಡಿಗ್ರಿ 20 ನಿಮಿಷ ವ್ಯಾಪ್ತಿ. ಭರಣಿ ನಕ್ಷತ್ರ 1 ನಕ್ಷತ್ರವಾಗಿರೋದ್ರಿಂದ ಅದರ ವ್ಯಾಪ್ತಿ 13 ಡಿಗ್ರಿ 20 ನಿಮಿಷ. ಒಂದು ಪಾದ ಇಜ್ಕೊಟ್ಟು ಎಷ್ಟು ಅಂತ ಕಂಡುಹಿಡಿದ್ರು? 13 ಡಿಗ್ರಿ 0.20 ಡಿವೈಡೆಡ್ ಬೈ 4 ಮಾಡಿದಾಗ ಒಂದು ಪಾದ ಇಜ್ಕೊಟ್ಟು 3 ಡಿಗ್ರಿ 20 ನಿಮಿಷ. ಸೊ ಅವಾಗ ಇಲ್ಲಿ 3 ಡಿಗ್ರಿ 20 ನಿಮಿಷವನ್ನ ಸೇರಿಸಿದಾಗ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಇವಾಗ ಒಂದು ರಾಶಿಗೆ? 30 ಡಿಗ್ರಿ ಬರುತ್ತೆ. ಟೋಟಲ್ ಮಾಡಿ ಎಷ್ಟು ಬರುತ್ತೆ ಅಂತ ಹೇಳಿ? 29 ಡಿಗ್ರಿ 60 ನಿಮಿಷ. 29 ಡಿಗ್ರಿ 60 ನಿಮಿಷ ಬಂತಲ್ವಾ? ಸೊ 1 ಡಿಗ್ರಿ ಇಸ್ ಈಕ್ವಲ್ ಟು 60 ನಿಮಿಷ. ಅರ್ಥ ಆಯ್ತಾ ವೀಣಾ? 1 ಡಿಗ್ರಿ ಇಸ್ ಈಕ್ವಲ್ ಟು 60 ನಿಮಿಷ. ಅರ್ಥವಾಯ್ತಾ? 60 ಸೆಕೆಂಡ್ ಇಸ್ ಈಕ್ವಲ್ ಟು 1 ನಿಮಿಷ. ಇದು ಯೂನಿಟ್ಸ್, ಸ್ಟ್ಯಾಂಡರ್ಡ್ ಅಳತೆ ಮಾಡುವ ಮಾನದಂಡ ಅದು.
1 ಡಿಗ್ರಿ ಈಸ್ ಈಕ್ವಲ್ ಟು ಎಷ್ಟು ಅವಾಗ? 60 ನಿಮಿಷ. 1 ಡಿಗ್ರಿ ಈಸ್ ಈಕ್ವಲ್ ಟು 60 ನಿಮಿಷ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಡಿಗ್ರಿಗೂ ಗಂಟೆಗೂ ಹೆಚ್ಚು ಕಮ್ಮಿ ಒಂದೇ ತರ ಕಾಣುತ್ತೆ. ಗೊಂದಲ ಆಗ್ಬಿಡ್ಬೇಡಿ. ಡಿಗ್ರಿ ಅಂತ ಹೇಳಿದಾಗ ಡಿಗ್ರಿ ಕಡೆ ಗಮನ ಕೊಡಿ. ಗಂಟೆ ಅಂತ ಹೇಳಿದಾಗ ಗಂಟೆಯ ಕಡೆ ಗಂಟೆ, ನಿಮಿಷ, ಸೆಕೆಂಡು. ಅಲ್ಲಿ ಬರಿಬೇಕಾದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಇದು ಗಂಟೆ, ಆಮೇಲೆ ನಿಮಿಷ, ಆಮೇಲೆ ಸೆಕೆಂಡು. ಇದು ಟೈಮ್ ಝೋನ್. ಇದು ನಾನು ಹೇಳೋದು ಡಿಗ್ರಿ, ಇಲ್ಲೂ ನಿಮಿಷ, ಇಲ್ಲೂ ಸೆಕೆಂಡೇ ಕೊಟ್ಟಿರ್ತಾರೆ. ಇದು ಯಾವ್ದ್ರ ಇದು ಅಳತೆ? ಇದು ಆರ್ಕ್. ಅಂದ್ರೆ ಈ ರೌಂಡ್ ಬರುತ್ತಲ್ವಾ, ಏನು ಹಿಂಗೆ ರೌಂಡ್ ಆಗ್ತೀವಲ್ವಾ, ಈ ರೌಂಡ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಬೇಕಾದ್ರೆ ದಿಸ್ ಇಸ್ ಕಾಲ್ಡ್ ಆರ್ಕ್. ಅಂದ್ರೆ ಈ ಕೋಣದಲ್ಲಿ ಇರುವಂತದ್ದನ್ನ ಕಂಡುಹಿಡಿಯೋದಕ್ಕೆ ಡಿಗ್ರಿಯ ಮುಖಾಂತರವಾಗಿ ಕಂಡುಹಿಡಿತಾರೆ. ಡಿಗ್ರಿಗೆ ಕಮ್ಮಿ ಮಾಡಿದ್ರೆ ಏನಾಗತ್ತೆ? ಡಿಗ್ರಿಗಿಂತ ಚಿಕ್ಕದು ನಿಮಿಷ, ನಿಮಿಷಕ್ಕಿಂತ ಚಿಕ್ಕದು ಯಾವುದು? ಸೆಕೆಂಡು. ಗಂಟೆ, ನಿಮಿಷ, ಸೆಕೆಂಡು ಬಂದು ಟೈಮ್ ಝೋನ್ ಅದು. ಡಿಗ್ರಿ, ನಿಮಿಷ, ಸೆಕೆಂಡ್ ಅನ್ನೋದು ಆರ್ಕ್ ಝೋನ್. ಅಂದ್ರೆ ಒಂದು ಲೈನ್ ಅನ್ನ ಅಳತೆ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು. ಸಮಯವನ್ನ ಯೂಸ್ ಮಾಡೋದಕ್ಕೆ ಗಂಟೆ, ಡಿಗ್ರಿ, ನಿಮಿಷ ಅಂತ ಕರಿತೀವಿ. ಇದು ಸದಾ ಕಾಲ ನಿಮ್ಮ ತಲೆಯಲ್ಲಿ ಇರಬೇಕು. ಸದ್ಯಕ್ಕೆ ನೀವೇನು ಕ್ಯಾಲ್ಕುಲೇಷನ್ ಮಾಡ್ತಾ ಇಲ್ಲ, ನಿಮಗೇನು ಗೊಂದಲ ಇಲ್ಲ ಪಾಪ. ಓಕೆ, ನಾವೇನಾದ್ರೂ ಎಫೆಮರೀಸ್ ಏನಾನ ಹೇಳ್ಕೊಟ್ಟು, ಟೇಬಲ್ ಆಫ್ ಅಸೆಂಡೆಂಟ್ ನ ಹೇಳ್ಕೊಟ್ಟು, ಒಂದು ಲಗ್ನವನ್ನ ಕಂಡುಹಿಡೀರಿ ಅಂದ್ಬಿಟ್ರೆ ಏನು ನಾನು ನಿಮ್ ಮನೆಗೆ ಬರ್ಬೇಕು ಪಾಠ ಹೇಳ್ಕೊಡೋದಕ್ಕೆ? ಈಗಲೇ ಯಾರು ಸೇರ್ತಾ ಇಲ್ಲ ಏನೋ, ಅದನ್ನೆಲ್ಲ ಹೇಳ್ಕೊಟ್ಬಿಟ್ರೆ ನಾನ್ ನಿಮ್ ಮನೆಗೆ ಬರ್ಬೇಕು. ಯಾಕಂದ್ರೆ ಕನ್ಫ್ಯೂಸ್ ಆಗೋಗ್ಬಿಡ್ತೀರಾ. ಡಿಗ್ರಿ ಅಂತೀರಾ, ನಿಮಿಷ ಅಂತೀರಾ, ಅಲ್ಲಿ ನಿಮಿಷ ಅಂತೀರಾ, ಇಲ್ಲಿ ಡಿಗ್ರಿ ಅಂತೀರಾ. ಹೋಗಪ್ಪ ಸುಮ್ನೆ ಅಂತೇಳಿ. ಸೊ ಅವಾಗ ಏನಾಯ್ತು? ಅಶ್ವಿನಿ ನಕ್ಷತ್ರದ 4 ಪಾದಗಳು. ಅವಾಗ ಡಿವೈಡ್ ಮಾಡಿದ್ ನಿಮ್ಗೆ ಏನ್ ಡಿವೈಡ್ ಮಾಡಿದ್ರು? ಇವಾಗ ಏನ್ ಮಾಡಕ್ ಹೋದ್ರು? ಏನ್ ಮಾಡಿದ್ರು? ಒಂದು ರಾಶಿಗೆ 30 ಡಿಗ್ರಿ ಆಗಿರೋದ್ರಿಂದ ಒಂದು ನಕ್ಷತ್ರನ 4 ಪಾದಗಳಲ್ಲಿ ಡಿವೈಡ್ ಮಾಡಿದ್ರೆ ನೋಡಿ, 360 ಡಿಗ್ರಿ ಇಸ್ ಈಕ್ವಲ್ ಟು ಒಂದು ವ್ಯಾಪ್ತಿ ಅಂತ ಬರ್ಕೊಳ್ಳಿ ಫಸ್ಟ್. ಆಗ ಒಂದು ನಕ್ಷತ್ರದ ವ್ಯಾಪ್ತಿ 13 ಡಿಗ್ರಿ 20 ನಿಮಿಷ ಬಂತು ಅಂತ ನಾವು ಮೊನ್ನೆ ಪಾಠ ಮಾಡೋದೇ ಹೇಳಿದೀವಿ. ಆ 13 ಡಿಗ್ರಿ 20 ನಿಮಿಷ ನಕ್ಷತ್ರವನ್ನ 12 ರಾಶಿಗಳಿಗೆ ಹಂಚುವಾಗ ಸಮಸ್ಥಿತಿಯಲ್ಲಿ ಬರಲಿಲ್ಲ ಅಂತೇಳಿ ಈ ನಕ್ಷತ್ರವನ್ನ ಡಿವೈಡೆಡ್ ಬೈ 4 4 ಭಾಗ ಮಾಡಿದ್ರು. 4 ಭಾಗ ಮಾಡಿದಾಗ ಒಂದು ಭಾಗಕ್ಕೆ ಎಷ್ಟು ಬಂತು? 29 ಡಿಗ್ರಿ 60 ನಿಮಿಷ. 3 ಡಿಗ್ರಿ 20 ನಿಮಿಷ. 3 ಡಿಗ್ರಿ 20 ನಿಮಿಷ. ಹಾ ನೋಡಿ 20. ಸೊ ಅವಾಗ ಒಂದು ಪಾದ ಇಸ್ ಈಕ್ವಲ್ ಟು 3 ಡಿಗ್ರಿ 20 ನಿಮಿಷ ಅಂತ. ಅವಾಗ ಅಶ್ವಿನಿ ಒಳಗಡೆ ಎಷ್ಟು ಪಾದ ಇದೆ ಹಂಗಾರೆ? 4 ಪಾದ. 1 2 3 4 ಪಾದಗಳು. ಭರಣಿ ನಕ್ಷತ್ರದಲ್ಲಿ ಎಷ್ಟು ಪಾದ ಇದೆ? 1 2 3 4. ಕೃತಿಕಾ ನಕ್ಷತ್ರದಲ್ಲೂ 4 ಪಾದ ಇದೆ. 4 ಪಾದ ಇದೆ. ಆದರೆ ಒಂದು ರಾಶಿಯ ವ್ಯಾಪ್ತಿ 30 ಡಿಗ್ರಿ ಇರುವುದರಿಂದ, ಒಂದು ರಾಶಿಯ ವ್ಯಾಪ್ತಿ 30 ಡಿಗ್ರಿ ಇರುವುದರಿಂದ, ಅರ್ಥವಾಯ್ತಾ? 30 ಡಿಗ್ರಿ ಇರುವುದರಿಂದ ಕೃತಿಕಾ ನಕ್ಷತ್ರದಿಂದ ಒಂದು ಪಾದವನ್ನ ಸೇರಿಸಿ ಒಂದು ರಾಶಿಯನ್ನ ಮಾಡಿದರು. ಮುಂದಕ್ಕೆ ಈ ಕೃತಿಕಾ ನಕ್ಷತ್ರದಲ್ಲಿ 3 ಪಾದ ಇರಬೇಕಲ್ಲ, ಅದೆಲ್ಲ ಹೋಗುತ್ತಾಗಾರೆ? ಮುಂದ್ಗಡೆ ಸರ್ಕಲ್ಗೆ ಹೋಗುತ್ತಲ್ವಾ? ನಾವಿವಾಗ ಬಾಕ್ಸ್ ಹಾಕೊಂಡಿದೀವಮ್ಮ. ನಮಗೆ
ಬಾಕ್ಸ್ ನಮ್ಮ ಒಂದು ಉಪಯೋಗಕ್ಕೆ ಹಾಕೊಂಡಿರೋದು. ನಾನೇನ್ ಹೇಳಿದೆ, ಅದು ರೌಂಡ್ ಆಗೇ ಇರುತ್ತೆ. ಇಲ್ಲಿ ಕೆಳಗಡೆ ಚಿತ್ರ ಕೊಟ್ಟಿದ್ದೀನಲ್ಲ ನಾನು ಕೆಳಗಡೆ ಒಳಗಡೆ, ಈ ತರ ಅದು ರೌಂಡ್ ಆಗಿರೋದು. ಅದು ರೌಂಡ್ ಆಗಿರೋದ್ರಿಂದ ನೀನು ನೋಡೋದಕ್ಕೋಸ್ಕರವಾಗಿ 12 ಭಾಗಗಳನ್ನ ಮಾಡಿ, ಆ 12 ಭಾಗದ ವ್ಯಾಪ್ತಿಯಲ್ಲಿ ಒಂದು ಭಾಗವನ್ನ 30 ಡಿಗ್ರಿ ಅಂತ ಕನ್ಸಿಡರ್ ಮಾಡಿ, ಆ 30 ಡಿಗ್ರಿಯ ಒಳಗಡೆ ಏನೇನ್ ಇದೆ ಅಂತ ಅಧ್ಯಯನವನ್ನ ಮಾಡೋದಕ್ಕೋಸ್ಕರವಾಗಿ ನೀನು ಬಾಕ್ಸ್ ಹಾಕಿರೋದಷ್ಟೇ. ಅಲ್ಲಿ ಮೇಲ್ಗಡೆ ಆಕಾಶದಲ್ಲಿ ನೋಡಿದಾಗ ಏನೋ ರಾಶಿ ಕಾಣುತ್ತಾ ನಿಮ್ಗೆ? ಸ್ಕ್ವೇರ್ ಆಗಿ ಏನು ಕಾಣಲ್ಲ, ಅದು ಏನು ಕಾಣಲ್ಲ. ಅವಾಗ ಏನಾಯ್ತು, ಇದರ ಮುಂದಿನ ಭಾಗ ಯಾವುದು, ಕೃತಿಕಾ ನಕ್ಷತ್ರದ ಮುಂದಿನ ಭಾಗ ಏನಿದೆ, ಇಲ್ಲಿ ಒಂದು ಪಾದ ಕಳ್ಕೊಂಡಿದೆ. ಅವಾಗ ಇನ್ನು 3 ಪಾದಗಳು ಇದೆ. ಯಾವ್ದ್ಯಾವ್ದಪ್ಪ ಅಂದ್ರೆ 2, 3, 4. ಸೊ ಇಲ್ಲಿ ನಿಮಗೆ ನೋಡಿದಾಗ ಅಶ್ವಿನಿನ ಮೊದಲನೇ ಬಾಕ್ಸ್ ಅಲ್ಲಿ ನೋಡಿದಾಗ ಒಂದು ರಾಶಿಗೆ ಎಷ್ಟು ಪಾದಗಳು ಬರುತ್ತೆ ಅಂತ ಗೊತ್ತಾಗತ್ತೆ. 1, 2, 3, 4, 5, 6, 7, 8, 9. ಸೊ 9 ಅನ್ನೋದು ನಿಮಗೆ ಅರ್ಥವಾಯ್ತು. ಅಂದ್ರೆ ಒಂದು ರಾಶಿಯ ವ್ಯಾಪ್ತಿ 30 ಡಿಗ್ರಿ, ಅದರೊಳಗಡೆ ನಕ್ಷತ್ರದ 9 ಪಾದಗಳು ಬರುತ್ತೆ ಅಂತ ಗೊತ್ತಾಯ್ತು ಬೈ ಕ್ಯಾಲ್ಕುಲೇಷನ್. ಸೊ ನಿಮಗೆ ಆರ್ಡರ್ ಗೊತ್ತು. ಅಶ್ವಿನಿ ಆದ್ಮೇಲೆ ಭರಣಿ, ಭರಣಿ ಆದ್ಮೇಲೆ ಕೃತಿಕಾ, ಕೃತಿಕಾ ಆದ್ಮೇಲೆ ಯಾವ ನಕ್ಷತ್ರ ಬರುತ್ತೆ? ರೋಹಿಣಿ. ರೋಹಿಣಿ ನಕ್ಷತ್ರ 1, 2, 3, 4. ರೋಹಿಣಿ ನಕ್ಷತ್ರ ಆದ್ಮೇಲೆ ಯಾವ ನಕ್ಷತ್ರ ಬರುತ್ತೆ? ಮೃಗಶಿರ. ಸೊ ಮೃಗಶಿರ 1, 2, 3, 4 ಪಾದಗಳು ಬರ್ಕೊಂಡ್ವಿ. ನಾವ್ ಹಿಂದೆ ಏನ್ ತೀರ್ಮಾನ ಮಾಡಿದ್ವಿ? ಒಂದು ರಾಶಿಯ ಒಳಗಡೆ ಎಷ್ಟು ಪಾದ ಇರುತ್ತೆ ಅಂತ ತೀರ್ಮಾನ ಮಾಡಿದ್ವಿ? 9 ಪಾದ ಇದೆ ಅಂತ ಕಂಡ್ಕೊಂಡಿದ್ದೀರಾ ನೀವು. ಸೊ ಅವಾಗ 9 ಪಾದ ಇದೆಯಾ? 1, 2, 3, 4, 5, 6, 7, 8, 9. ಹಾಗಾದ್ರೆ 9 ಮತ್ತೆ 3, 4 ಎಕ್ಸ್ಟ್ರಾ ಆಯ್ತು ಇವಾಗ. ಸೊ ಅವಾಗ ಇಲ್ಲಿ 3, 4 ಇಲ್ಲ. ಆ 3, 4 ಎಲ್ಲಿ ಹೋಗುತ್ತೆ ಹಂಗಾರೆ? ಎಲ್ಲಿಗೆ ಹೋಗ್ಬೇಕು ಅವಾಗ? ಮುಂದಿನ ರಾಶಿಗೆ ಹೋಗ್ಬೇಕು. ಸೊ ಅವಾಗ ಮೃಗಶಿರ ಇಲ್ಲಿ 1, 2 ಕೊಟ್ಬಿಟ್ಟಿದ್ದಾನೆ. ಮೃಗಶಿರ ನಕ್ಷತ್ರದವನು ತನ್ನ ತೆಗೆದಂತ 4 ಪಾಯಿಂಟ್ಸ್ಗಳಲ್ಲಿ 2 ಪಾಯಿಂಟ್ ಅನ್ನ ಹಿಂದ್ಗಡೆ ಮನೆ ಕೊಟ್ಟಿದ್ದಾನೆ. ಇನ್ನು 2 ಪಾಯಿಂಟ್ ಉಳಿದಿದ್ದು ಯಾವ್ದಾವ್ದಪ್ಪ ಅಂದ್ರೆ 3 ಮತ್ತು 4ನೇ ಪಾಯಿಂಟು ತನ್ನ ಮುಂದಿನ ರಾಶಿಗೆ ತಗೊಂಡೋಗ್ತಿದ್ದಾನೆ. ಮೃಗಶಿರ ಆದ್ಮೇಲೆ ಯಾವ ನಕ್ಷತ್ರ? ಆರಿದ್ರ. ಆರಿದ್ರ ಎಷ್ಟು ಪಾದ ಇರುತ್ತೆ? 1, 2, 3, 4. ಆರಿದ್ರ ನಕ್ಷತ್ರ ಆದ್ಮೇಲೆ ಯಾವ ನಕ್ಷತ್ರ ಬರುತ್ತೆ? ಪುನರ್ವಸು. 1, 2, 3, 4 ನಕ್ಷತ್ರಗಳು. ಮೊದಲೇ ಹೇಳಿದಾಗೆ ಒಂದು ರಾಶಿಯಲ್ಲಿ 9 ಪಾದಗಳು ಇರುತ್ತದೆ. ಹಾಗಾದ್ರೆ 9 ಪಾದ ಇದೆಯಾ ಇಲ್ಲಿ? 1, 2, 3, 4, 5, 6, 7, 8, 9. ಅಂದ್ರೆ 4ನೇ ಪಾದ ಇಲ್ಲ ಇಲ್ಲಿ. ಪುನರ್ವಸು 3 ಮಾತ್ರ ಇದೆ. ಉಳಿದಿದ್ದು ಎಲ್ಲೋಯ್ತು ಹಂಗಾರೆ? ಮುಂದಿನ ಮನೆಗೆ ಸೇಮ್ ಪುನರ್ವಸು. ಅವಾಗ ಪುನರ್ವಸು ಅಂತಕ್ಕಂಥ ನಕ್ಷತ್ರ 1, 2, 3 ಅಂತಕ್ಕಂಥ ತನ್ನ ಪಾದಗಳನ್ನ ಹಿಂದ್ಗಡೆ ಮನೆ ಕೊಟ್ಟು ಉಳಿದಿರುವಂತ ಒಂದು ಪಾದ ಅಂದ್ರೆ 4ನೇ ಪಾದ. ಸೊ 4ನೇ ಪಾದ ಇಲ್ಲಿ ಕೊಟ್ಟ. ಪುನರ್ವಸು ಆದ್ಮೇಲೆ ಇನ್ಯಾವ ನಕ್ಷತ್ರ? ಪುಷ್ಯ ನಕ್ಷತ್ರ 1, 2, 3, 4. ಪುಷ್ಯ ಆದ್ಮೇಲೆ ಈ ನಕ್ಷತ್ರ? ಆಶ್ಲೇಷ. 1, 2, 3, 4. ನಮಗೆ ಮೊದಲೇ ಗೊತ್ತಿದ್ದ ಹಾಗೆ ಒಂದು ರಾಶಿಯ ಒಳಗಡೆ 9 ಪಾದಗಳಿರಬೇಕು. ಸೊ ಅವಾಗ 1, 2, 3, 4, 5, 6, 7, 8, 9. ಸೊ ಅವಾಗ ಇಲ್ಲಿ 9 ಬಂದಿದ್ರಿಂದ ಆಶ್ಲೇಷ ನಕ್ಷತ್ರ ಇಲ್ಲಿಗೆ ಎಂಡ್ ಆಯ್ತು. ಮುಂದ್ಗಡೆ ಹೋಗ್ಲಿಲ್ಲ.
ಮತ್ತೆ ಅವಾಗ ಇಲ್ಲಿ ಏನ್ ಬರಿಬೇಕಂಗಾರೆ, ಮತ್ತೆ ಇಲ್ಲಿ ಯಾಕೆ ತಗೊಬೇಕಂಗಾರೆ? ಮತ್ತೆ ಆಶ್ಲೇಷ ನಕ್ಷತ್ರ ಆದ್ಮೇಲೆ ಯಾವ ನಕ್ಷತ್ರ ಬರುತ್ತೆ? ಮಖ ನಕ್ಷತ್ರ. ಆಶ್ಲೇಷ ಆದ್ಮೇಲೆ ಮಖ ನಕ್ಷತ್ರ. ಸೇಮ್ ಪವೇ 1 2 3 4. ಆಶ್ಲೇಷ ಮಖ ನಕ್ಷತ್ರ ಆದ್ಮೇಲೆ ಏನ್ ನಕ್ಷತ್ರ ಬಂತು? ಹುಬ್ಬ. 1 2 3 4. ಪುಬ ಆದ್ಮೇಲೆ ಏನ್ ನಕ್ಷತ್ರ? ಉತ್ತರ. 1 2 3 4. ಸೊ ಒಂದು ರಾಶಿಯ ಒಳಗಡೆ ಎಷ್ಟು ಪಾದ ಕುತ್ಕೊಳ್ಳುತ್ತೆ? 9. ಕರೆಕ್ಟ್ ಆಗಿದೆಯಾ? ಒಂದು ರಾಶಿ ಒಳಗಡೆ 9 ಪಾದ ಅಂತ ಕರೆಕ್ಟಾ ನಿಮಗೆ? ಗೊತ್ತಿಲ್ಲ. ಅದ್ರೇನ್ ಡೌಟ್ ಇಲ್ಲ ತಾನೆ? ಇಲ್ಲ ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ. ಯಾಕೆ? 1 2 3 4 5 6 7 8 9. ಅವಾಗ ಇದು ಬೇಡ. 3 4 ಬೇಡ. ಅವಾಗ 3 4 ಅಂದ್ರೆ ಉತ್ತರ ನಕ್ಷತ್ರದ ಇನ್ನು ಎಷ್ಟು ಪಾದ? 3 ಪಾದ ಹೋಯ್ತಲ್ವಾ? ಉತ್ತರದ 2 3 4 ಕರೆಕ್ಟಾ? ಉತ್ತರ ಆದ್ಮೇಲೆ ನೆಕ್ಸ್ಟ್ ಯಾವ ನಕ್ಷತ್ರ ಬರುತ್ತೆ? ಹಸ್ತ. 4 ಪಾದ. ಹಸ್ತ 4 ಪಾದ. ಚಿತ್ತ. 1 2 3 4. ನಿಮ್ ತಲೆಯಲ್ಲಿ ಕೂತ್ಕೊಬೇಕಿದು. ಹಸ್ತ 4 ಪಾದ. ಚಿತ್ತ. ಚಿತ್ತ 1 2 3 4 ಪಾದಗಳು. ಆದ್ರೆ ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು ಏನಪ್ಪಾ? ಒಂದು ರಾಶಿ ಒಳಗಡೆ 9 ಪಾದ ಇರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗಾದ್ರೆ 1 2 3 4 5 6 7 8 9. ಸೊ 3ನೇ ಪಾದ 4ನೇ ಪಾದ ಎಕ್ಸ್ಟ್ರಾ ಆಗಿದೆ. ಯಾರ ಪಾದ ಅದು? ಯಾವ ನಕ್ಷತ್ರದ ಪಾದ ಅದು? ಚಿತ್ತ. ಚಿತ್ತ ನಕ್ಷತ್ರದ 2 ಪಾದಗಳು ಎಕ್ಸ್ಟ್ರಾ ಆಗಿರೋದ್ರಿಂದ ಚಿತ್ತ ನಕ್ಷತ್ರದವರು ಏನ್ ಮಾಡ್ತಿದ್ದಾರೆ? ತನ್ನ 2 ಕಾಲಗಳು ಈ ಕಡೆ ಎಲ್ಲಿ ಈ ಒಂದು ಮುಂದ್ಗಡೆ ಮಂಡಲಕ್ಕೆ, ಮುಂದ್ಗಡೆ ಇರೋ ರಾಶಿ ಮಂಡಲಕ್ಕೆ, ಮುಂದ್ಗಡೆ ಇರೋ ಡಿವೈಡ್ಗೆ ಕಳಿಸ್ತಾ ಇದ್ದಾರೆ. ಆವಾಗ ಉಳಿದಿದ್ದೆಷ್ಟು? ಚಿತ್ತ 3 ಮತ್ತೆ 4. ಚಿತ್ತ ಆದ್ಮೇಲೆ ಯಾವ ನಕ್ಷತ್ರ? ಸ್ವಾತಿ. ಸ್ವಾತಿನಾ? 1 2 3 4. ಸ್ವಾತಿ ನಕ್ಷತ್ರ 4. ಆಮೇಲೆ ಸ್ವಾತಿ ಆದ್ಮೇಲೆ ಏನು? ವಿಶಾಖ. ವಿಶಾಖ 1 2 3 4. ನಮ್ಮ ಗುರುಗಳು ಏನ್ ಹೇಳ್ಕೊಟ್ಟಿದ್ದಾರೆ? ಒಂದು ರಾಶಿಯಲ್ಲಿ ಎಷ್ಟಿರ್ಬೇಕು? 9 ಪಾದ. 9 ಪಾದ. ಮೇಲ್ಗಡೆಯಿಂದ ಎಣಿಸ್ಲಾ ಕೆಳಗಡೆಯಿಂದ ಎಣಿಸ್ಲಾ? ಮೇಲ್ಗಡೆ ವಿಶಾಖ. ಮೇಲ್ಗಡೆಯಿಂದ ಎಣಿಸ್ಲಾ ಕೆಳಗಡೆಯಿಂದ ಎಣಿಸ್ಲಾ? ಚಿತ್ತದಿಂದ ಎಣಿಸ್ಬೇಕು. ಇಲ್ಲ ವಿಶಾಖ. ರಾಮೂರ್ತಿ ಅವರೇ, ಚಿತ್ತದಿಂದ ಎಣಿಸ್ತೀವಿ. ರಾಮೂರ್ತಿ ಅವರೇ ಹೇಳಿ ಸರ್. ಆರ್ಡರ್ ಇಂದ ನೋಡ್ಕೊಳ್ಬೇಕು. ಚಿತ್ತ ಸ್ವಾತಿ ವಿಶಾಖದಿಂದ ನೋಡ್ಕೊಳ್ಬೇಕು ಅಲ್ವಾ? ಸೊ ಅವಾಗ ಚಿತ್ತ 1 2 3 4 5 6 7 8 9. ಸೊ 3 ನಕ್ಷತ್ರ ಕುತ್ಕೊಳ್ತಾ ಇದೆ. ಇನ್ನೊಂದು ನಕ್ಷತ್ರ ಹೊಡಿತಾ ಇದೆ ಇಲ್ಲಿ ಬಾಕಿ. ಯಾವ ನಕ್ಷತ್ರ ಅದು? ವಿಶಾಖ ನಕ್ಷತ್ರ 4ನೇ ಪಾದ ನೆಕ್ಸ್ಟ್ ರಾಶಿ. ಗುಡ್. ವಿಶಾಖ ನಕ್ಷತ್ರದ 4ನೇ ಪಾದ. ವಿಶಾಖ ಆದ್ಮೇಲೆ ಯಾವುದು? ಅನುರಾಧ. ಗುಡ್. 1 2 3 4. ಅನುರಾಧ ಆದ್ಮೇಲೆ ಯಾವ ನಕ್ಷತ್ರ? ಜ್ಯೇಷ್ಠ. ಜ್ಯೇಷ್ಠ 1 2 3 4. ನಮ್ ಗುರುಗಳು ಎಷ್ಟು ಹೇಳ್ಕೊಂಡಿದ್ದಾರೆ? ಒಂದು ರಾಶಿಗೆ ಎಷ್ಟಿರ್ಬೇಕಂತ ಹೇಳಿದ್ದಾರೆ? 9 ಪಾದ ಇದೆಯಾ? 1 2 3 4 5 6 7 8 9. ಸೊ ಅವಾಗ ಇಲ್ಲಿ ನಮಗೆ ಏನ್ ಬಂತು? ಇಲ್ಲಿ ಮುಂದ್ಗಡೆ ಕಂಟಿನ್ಯೂ ಆಗ್ತಾ ಇಲ್ಲ, ಇಲ್ಲಿಗೆ ಎಂಡ್ ಆಯ್ತು. ಮುಂದೆ ಕಂಟಿನ್ಯೂ ಆಗ್ತಾ ಇಲ್ಲ, ಇಲ್ಲೇ ಎಂಡ್ ಆಯ್ತು. ಯಾರು ಮೊಬೈಲ್ ಆಫ್ ಮಾಡಿಟ್ಟಿ? ಇದು ಆಫ್ ಮಾಡಿ. ಯಾರದು ಆಫ್ ಮಾಡಿಲ್ಲ?
ಮೂಲ ಮೂಲ ಮೂಲಕ್ಕೆ ಹೋಗಕ್ಕಿನ ಮುಂಚೆ ನಿಮಗೆ ಇಲ್ಲಿ ಏನೋ ಕಾಣ್ಬೇಕಿಲ್ಲಿ. ಏನ್ ಕಾಣ್ಬೇಕು? ಏನ್ ಕಾಣ್ತಾ ಇದೆ? ಶತಾಬ್ದಿ ನಕ್ಷತ್ರ ಆ ಸಾರಿ, ಇನ್ನೊಂದು ಅಭಿಜಿತ್ ನಕ್ಷತ್ರ ಎಲ್ಲಿ ಬರುತ್ತೆ? ಅಭಿಜಿತ್ ಇಲ್ಲ, ಇಲ್ಲ. ನಕ್ಷತ್ರ ಈ ಜಾಗದಲ್ಲಿ ಬರೋದು. ಅಭಿಜಿತ್ ನಕ್ಷತ್ರ ಇಲ್ಲಿ ಬರೋದು. ಉತ್ತರ ಆಷಾಢ ಮತ್ತೆ ಶ್ರವಣ ನಕ್ಷತ್ರ ಅಲ್ವಾ ಗುರುಗಳೇ? ಹೌದು, ಅದನ್ನ ನಾವು ತಗೊಳ್ತಾ ಇಲ್ಲ. ಯಾಕೆ ಅಂದ್ರೆ ಅದರ ಭಾಗ ತುಂಬಾ ಚಿಕ್ಕದಿದೆ. ಈಗ ನೋಡಿ, ಒಂದು ನಕ್ಷತ್ರ 13 ಡಿಗ್ರಿ 20 ನಿಮಿಷ ಇದ್ದಾಗ ನಾವು ಫುಲ್ ಆಗಿದೆ. ಅದು ಬಂದು 3 ಡಿಗ್ರಿ ಏನೋ ಬರುತ್ತೆ, 3 ಡಿಗ್ರಿ 20 ನಿಮಿಷ, ಒಂದು ಪಾದದಷ್ಟು ಬರುತ್ತೆ. ಸೊ ಹಾಗಾಗಿ ಅದನ್ನ ತಗೊಂಡಿಲ್ಲ. ಓಕೆ, ಇಲ್ಲಿ ನಾನು ನಿಮ್ಗೆ ಏನ್ ಹೇಳಕೊಟ್ಟೆ, ಕುತ್ಕೊಂಡು ನೋಡಿ ಏನಾಗಿದೆ, ಹೇಗೆ ಹಂಚಿದ್ದಾರೆ, ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅಶ್ವಿನಿ ನಕ್ಷತ್ರದಿಂದ ಶುರುವಾಯ್ತು, ಕರೆಕ್ಟಾ? ಹೌದು ಗುರುಗಳೇ. ಆಶ್ಲೇಷ ನಕ್ಷತ್ರಕ್ಕೆ ಎಂಡಾಗೋಗ್ಬಿಡ್ತು, ಕರೆಕ್ಟಾ? ಮತ್ತೆ ಮಕಾ ನಕ್ಷತ್ರದಿಂದ ಶುರುವಾಯ್ತು, ಮಕಾ ನಕ್ಷತ್ರದಿಂದ ಶುರುವಾಯ್ತು, ಜ್ಯೇಷ್ಠ ನಕ್ಷತ್ರಕ್ಕೆ ಎಂಡಾಗೋಗ್ಬಿಡ್ತು. 18 ನಕ್ಷತ್ರ. ಜ್ಯೇಷ್ಠ ನಕ್ಷತ್ರಕ್ಕೆ ಎಂಡಾಗೋಗ್ಬಿಡ್ತು. ಸೊ ಸಮಥಿಂಗ್ ಇಸ್ ದೇರ್. What it is? ಮನೆ 4 ರಾಶಿನಲ್ಲಿ ಎಂಡ್ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಚೆನ್ನಾಗಿ ಕುತ್ಕೊಂಡು ಅಧ್ಯಯನ ಮಾಡಬೇಕು. ಸೊ 4 ಮನೆಗೆ ಎಂಡಾಯ್ತು. ಯಾಕೆ 4 ಮನೆಗೆ ಎಂಡಾಯ್ತು? ಅವಾಗ ಇದು 9 9 9 9 4 9 36 ಪಾದಗಳು. 36 ಪಾದಗಳಲ್ಲಿ ಎಂಡಾಗ್ತಾ ಇದೆ. ನಕ್ಷತ್ರದ ಒಂದು ಲೆಕ್ಕ ಮಾಡ್ತಾ ಬಂದಾಗ, ನಕ್ಷತ್ರದಿಂದ ಅಶ್ವಿನಿಯಿಂದ ರೇವತಿ ಮಾಡಿದಾಗ ನಿಮ್ಗೇನು ಡಿಫ್ರೆನ್ಸ್ ಗೊತ್ತಾಗಿಲ್ಲ, ಅದಂಗೆ ಕಂಟಿನ್ಯೂ ಆಗ್ತಾ ಬಂತು. ಆದರೆ ಮನೆ ಅಂತ ಮಾಡಕ್ಕೆ ಶುರು ಮಾಡಿದ ಮೇಲೆ ಅಲ್ಲಿ ಏನೋ ಹೊಸದಾಗಿ ಕಾಣ್ತಾ ಇದೆ. ಏನದು? 4 ಮನೆಗೆ ಎಂಡಾಗ್ತಾ ಇದೆ, ತಿರ್ಗಾ ಶುರುವಾಗ್ತಾ ಇದೆ, ತಿರ್ಗಾ 4 ಮನೆಗೆ ಎಂಡಾಯ್ತು, ತಿರ್ಗಾ ಇವಾಗ ಇಲ್ಲಿ ಏನಾಗುತ್ತೆ, ಶುರುವಾಗತ್ತಾ ಮೂಲ ನಕ್ಷತ್ರದಿಂದ? ಸೊ ಇಲ್ಲೇನೋ ಸಮಥಿಂಗ್ ಏನೋ ಹೇಳ್ತಾ ಇದೆ. ಈ ಕುಂಡ್ಲಿ ಅಂದ್ರೆ ಈ ಒಂದು ಡಿವೈಡ್ ಮಾಡಿದ ಮೇಲೆ ನಮ್ಮ ಕೈಗೆ ಬೇರಿನೇನೋ ಸಿಗ್ತಾ ಇದೆ ಅಂತ ನೋಡಿದ್ರು. ಅವಾಗ ಏನ್ ಮಾಡಿದ್ರು, ಅಶ್ವಿನಿ ನಕ್ಷತ್ರ, ಮಖ ನಕ್ಷತ್ರ, ಮೂಲ ನಕ್ಷತ್ರ, ಇದೆಲ್ಲ ಯಾರ ಅಧಿಪತಿ ಅಂತ ಹೇಳಿದೀವಿ? ಕೇತು. ನಿನ್ನೆ ನಾವು ಇದು ಚಾರ್ಟ್ ಅಲ್ಲಿ ಏನ್ ಮಾಡಿದ್ವಿ, ಚಾರ್ಟ್ ಅನ್ನ ಬರೀರಿ, ಚಾರ್ಟ್ ಒಳಗೆ ನೋಡಿ ಬರ್ಕೊಳ್ಳಿ ಅಂತ ಹೇಳಿದ್ದೆ. ಕೇತು 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 ಚಾರ್ಟ್ ಒಳಗಡೆ ನಾವು ಏನೋ ಬರ್ಸಿದ್ವಿ. ಏನು, ಇಲ್ಲಿ ಗ್ರಹ ಅಂತ ಬರೋದು, ಕೇತು ಅಂತ ಬರ್ದವಾ? ಕೇತು ಅಂತ ಬರ್ದವಾ ಅಶ್ವಿನಿ ನಕ್ಷತ್ರ? ಸೊ ನೆಕ್ಸ್ಟ್ ಮಕಾ ನಕ್ಷತ್ರಕ್ಕೆ ಏನ್ ಬರ್ತಾ ಇದೆ, ಅದೇ ಕೇತು ಬರ್ತಿದ್ಯಾ? ಕೇತು ಇರೋದೇ 9 ಗ್ರಹಗಳಲ್ವಾ? ಹೌದು. ಅವಾಗ ಮಕಾ ನಕ್ಷತ್ರಕ್ಕೆ ಮತ್ತೊಂದು ಕೇತು ಅಂತ ಬಂದ. ಮತ್ತೆ ಮೂಲ ನಕ್ಷತ್ರ, ಕೇತು. ಮೂಲ ನಕ್ಷತ್ರಕ್ಕೂ ಕೇತು ಅಂತ ಬಂತು. ನೋಡಿ ಎಷ್ಟು ಮಾಡ್ತಾ ಮಾಡ್ತಾ ನಮಗೆ ಆಲೋಚನೆಗಳು ಉತ್ಪತ್ತಿ ಆಗತ್ತೆ ಅಂತ ಹೇಳೋದಕ್ಕೆ ನಾನು ಹೇಳಿದ್ದು. ಹೀಗೆ ಮಾಡ್ತಾ ಇದ್ದಾಗ ನಿಮಗೆ ಏನೇನೋ ತೋರಿಸುತ್ತದೋ. ಈಗ ಉಟ್ಕೊಳ್ಳದೆ ಹೀಗೆ ಉಟ್ಕೊಳ್ಬೇಕು. ಹುಟ್ಟುತ್ತಾನೆ ನಿಮಗೆ ಹೊಸ ಹೊಸ ವಿಷಯಗಳು ಆಲೋಚನೆ ಮಾಡಬೇಕು. 4ನೇ ಮನೆಯಲ್ಲಿ ಎಂಡಾಯ್ತು. ಸೊ ಅದೇ ಅವಾಗೇನಾಯ್ತು, ಅಶ್ವಿನಿ ಮಖ ಮೂಲ ಒಂದೇ ಅಧಿಪತಿಗಳು, ಭರಣಿ ಪುಬ ಉತ್ತರಾಷಾಢ ಒಂದೇ ನಕ್ಷತ್ರಗಳು, ಕೃತಿಕಾ ಉತ್ತರಾಷಾಢ ಒಂದೇ ನಕ್ಷತ್ರಗಳು, ಒಂದೇ ಅಧಿಪತಿಗಳು, ನಕ್ಷತ್ರಗಳಲ್ಲ, ಅಧಿಪತಿಗಳು. ರೋಹಿಣಿ ಹತ್ತ ಮತ್ತೆ ಶ್ರವಣ ಒಂದೇ ನಕ್ಷತ್ರಗಳು, ಒಂದೇ ಅಧಿಪತಿಗಳು. ಮೃಗಶಿರ ಚಿತ್ತ ಮತ್ತೆ ಧನಿಷ್ಠ ಒಬ್ಬನೇ ಅಧಿಪತಿಗಳು. ಆರಿದ್ರ ಸ್ವಾತಿ ಶತವಿಷ ಒಬ್ಬನೇ ಅಧಿಪತಿ. ಪುನರ್ವಸು ವಿಶಾಖ ಪೂರ್ವಭಾದ್ರ ಒಬ್ಬನೇ ಅಧಿಪತಿ. ಪುಷ್ಯ ಅನುರಾಧ ಉತ್ತರ ಭಾದ್ರ ಒಬ್ಬನೇ ಅಧಿಪತಿ. ಆಶ್ಲೇಷ ಜ್ಯೇಷ್ಠ ರೇವತಿ ಒಬ್ಬನೇ ಅಧಿಪತಿ.
ನಿಮಗೆ ಇದು ಹೌದಾ? ಗೊತ್ತಾಗುತ್ತೆ ಇವಾಗ ಯಾಕೆ ಬಂತು ಒಬ್ಬನೇ ಅಧಿಪತಿ. ಈಗ 3 ಭಾಗ ಆಯ್ತಾ. ಈಗ ಫಸ್ಟ್ ನಾವೇನ್ ಮಾಡಿದ್ವಿ, 27 ಭಾಗ ಮಾಡಿದ್ವಿ 360 ಡಿಗ್ರಿಯನ್ನ. ಆಮೇಲೆ ಏನ್ ಮಾಡಿದ್ವಿ, 12 ಭಾಗ ಮಾಡಿದ್ವಿ. 12 ಭಾಗ ಮಾಡಿದ ಮೇಲೆ ನೋಡ್ತಾ ಇದೀವಿ, ನಮಗೆ ಏನೋ ಒಂದು ಥಾಟ್ ಬರ್ತಾ ಇದೆ. ಏನಪ್ಪಾ ಅದು ಅಂತ ಹೇಳಿದ್ರೆ, 3 ಭಾಗ ಮಾಡಿದ್ರು. 3 ಭಾಗ ಏನ್ ಮಾಡಿದ್ರು, 360 ಡಿಗ್ರಿ ಡಿವೈಡೆಡ್ ಬೈ 3 ಅಂದ್ರೆ ಎಷ್ಟು ಬರುತ್ತೆ ಅವಾಗ? 108. ಯಾರು ಮಾತಾಡ್ತಿರೋದು 108 ಅಂತ? ನಾನು ರಾಮಮೂರ್ತಿ. ರಾಮಮೂರ್ತಿ ಅವರೇ, ಕ್ಯಾಲ್ಕುಲೇಷನ್ ತಗೊಂಡು ಮಾಡಿ ನೋಡಬೇಕು. 360 ಡಿಗ್ರಿ ಡಿವೈಡೆಡ್ ಬೈ 3 120 ಗುರುಗಳೇ. 3.2. ಹಾ 120 ಡಿ. ಅಲ್ಲಲ್ಲ, ರಾಮಮೂರ್ತಿ ಅವರಿಗೆ ಅದೇನ್ 3.2 ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ ರಾಮಮೂರ್ತಿ ಅವರೇ? 360 divided by 360 ಡಿವೈಡೆಡ್ ಬೈ 3. 360 divided by 3. 12. ರಾಮಮೂರ್ತಿ ಅವರೇ 12. ಓಕೆ ರಾಮಮೂರ್ತಿ ಅವರೇ, ಹೇಳಿ ಸರ್. ನಿಮ್ಮ ಹತ್ರ 360 ರೂಪಾಯಿ ಕೊಡ್ತೀನಿ ನಾನು. 3 ಜನಕ್ಕೆ 12 ರೂಪಾಯಿ ಕೊಡ್ತೀರಾ? ಖಂಡಿತ ಕೊಡ್ತೀರಿ. ಇನ್ನು ಉಳಿದಿದ್ದು 12 ಮೂರಲೆ 36 ಆದ್ರೆ ಮಿಕ್ಕಿದ ದುಡ್ಡೆಲ್ಲ ನೀವ್ ಇಟ್ಕೊಂತೀರಾ? 36. ಇಲ್ಲ, ಅಲ್ಲಿ ಇನ್ನೇನು ಇರೋದೇ ಇಲ್ವಲ್ಲ. ಸರ್ ಒಂದು ಬುಕ್ಕಲ್ಲಿ ಬರೀರಿ ಸರ್ ನೀವು. 360. 360 ರೂಪಾಯಿ. ಹಾ. 3 ಜನ ನಿಮ್ಮ ಹತ್ರ ಕೆಲಸ ಮಾಡಿದ್ದಾರೆ. 3 ಜನ ಕೆಲಸ ಮಾಡಿದ್ದಾರೆ. 3 ಜನಕ್ಕೆ ಎಷ್ಟು ಕೊಡ್ಬೇಕು ಕೂಲಿ ನೀವು? 360 ರೂಪಾಯಿನ? ನಂಗೆ ಅರ್ಥವಾಗಲಿಲ್ಲ ಇದು. ಹಾ ಅರ್ಥವಾಗಲಿಲ್ಲ ಇದು. ಇನ್ನೊಂದು ಸರ್ತಿ ರಿಪೀಟ್ ಮಾಡಿ ಸರ್ ಪ್ಲೀಸ್. ಸರ್ ನಿಮ್ಮ ಹತ್ರ 360 ರೂಪಾಯಿ ಇದೆ ಸರ್. ಹೌದು. ನಿಮ್ಗೆ ದೊಡ್ಡ ಮಗ, ಚಿಕ್ಕ ಮಗ, 3ನೇ ಮಗ, 3 ಮಕ್ಕಳಿದ್ದಾರೆ ಸರ್. ಹಾ. ಸಮನಾಗಿ ಹಂಚ್ಬೇಕು. 360 ರೂಪಾಯಿ ಎಷ್ಟು ಹಂಚ್ತೀರಾ? ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಹಂಚ್ತೀರಾ ಸಮನಾಗಿ ಕೊಡಕ್ಕೆ? $120. ಮತ್ತೆ 12 ಅಂತಿದ್ರೆ ಆವಾಗ್ಲಿಂದ? ಇಲ್ಲ ಸರ್, ಅದು ಮಿಸ್ಟೇಕ್ ಮಾಡ್ಕೊಂಡೆ. ಸಾರಿ. ಇರೋದು 360 ಡಿಗ್ರಿ. 3 ಹಂಚಿದ್ರೆ 120 ಡಿಗ್ರಿ ತಾನೆ? ಹೌದೌದು. ಮತ್ತೆ ಅದನ್ನೇನು 12 ಅಂತ ಕೂತ್ಕೊಂಡಿದ್ರೆ ಆವಾಗ್ಲಿಂದ? 120 ಡಿಗ್ರಿ. ರೂಪಾಯಿ ಆದ್ರೆ 120 ರೂಪಾಯಿ, ಒತ್ತುಗಳಾದ್ರೆ 120 ಒತ್ತುಗಳು. ಡಿಗ್ರಿಯಿಂದ 120 ಡಿಗ್ರಿ ಅಂತ ಕರಿತಿದೀವಿ ಅಷ್ಟೇ ತಾನೆ? ದುಡ್ಡುಗೆ ಬದಲು ಡಿಗ್ರಿ ಅಂತ ಕರಿತಿದೀವಿ ಅಷ್ಟೇ. ನಾನು ಬೇರೆ ಏನು ಹೇಳಿಲ್ವಲ್ಲ ನಾವು. 360 ಅನ್ನೋದು ಒಂದು ಅದು ವ್ಯಾಲ್ಯೂ, ಅದೊಂದು ಮ್ಯಾಥಮೆಟಿಕಲ್ ವರ್ಡ್ಸ್ ಅಷ್ಟೇ. 360 ಅಂತಕ್ಕಂಥದ್ದು ಒಂದು ಮ್ಯಾಥಮೆಟಿಕ್ಸ್. 360 3 ಭಾಗ ಮಾಡಿದ್ರೆ ಒಂದು ಭಾಗ ಈಸ್ ಈಕ್ವಲ್ ಟು 120. ಅದು ಹಣನ ಇರ್ಲಿ, ಜನನ ಇರ್ಲಿ, ಟೇಬಲ್ ಏನನಾಗಿರ್ಲಿ, 360 3 ಭಾಗ ಮಾಡಪ್ಪ ನೀನು ಅಂತಂದ್ರೆ 120 ಒಂದು ಭಾಗಕ್ಕೆ ಅಂತ ಹೇಳಿದ್ರೆ ಇದು ಬೇಸಿಕ್ ಕ್ಯಾಲ್ಕುಲೇಷನ್ ಅಲ್ವಾ? ಹೌದು. ಮತ್ತೆ ನಾವು ಆವಾಗ್ಲಿಂದ 360 120 360 ಡಿವೈಡ್ 3 ಅಂದ್ರೆ ನೀವು 12 ಅಂತಾನೆ ಇದ್ದೀರಾ. ಯಾಕೆ ಅಂತ ಗೊತ್ತಾಗಿಲ್ಲ ನನಗೆ. ಇದೆ ಸರ್, 0 ಬಿಟ್ಟಿದ್ದೆ ಹಾಕಿದೆ. ಅಂತ ಅರ್ಜೆಂಟ್ ಏನಿಲ್ಲ. ನಿಧಾನವಾಗಿ ನೋಡಿ, ನಿಧಾನವಾಗಿ ಹೇಳಿ. ಸೊ ಅವಾಗ 3 ಮಾಡಿದ್ರು. 360 ಡಿಗ್ರಿಯನ್ನ 3 ಭಾಗ ಮಾಡಿದಾಗ ಒಂದು ಭಾಗಕ್ಕೆ ಎಷ್ಟು ಬಂತು ಇವಾಗ? 120 ಡಿಗ್ರಿ. ಸೊ 120 ಡಿಗ್ರಿ ಅಂತಕ್ಕಂಥದ್ದು ವ್ಯಾಲ್ಯೂಯೇಷನ್ ಅಲ್ಲಿ ಡಿಗ್ರಿಯಲ್ಲಿ ನೋಡಿದಾಗ ಏನಾಗುತ್ತೆ ಅಂತಂದ್ರೆ, ಒಂದು ಸರ್ಕಲ್ ಅನ್ನ ಏನು ಒಂದು ಸರ್ಕಲ್ ಅನ್ನ 3 ಭಾಗ ಮಾಡಿದ್ರೆ 120 ಡಿಗ್ರಿ 120 ಡಿಗ್ರಿ 120 ಡಿಗ್ರಿ ಈಕ್ವಲ್ ವ್ಯಾಲ್ಯೂ ಆಗತ್ತೆ. ಇದು ಈಕ್ವಲ್ ವ್ಯಾಲ್ಯೂ ಆಗತ್ತೆ. ಏನಾಗತ್ತೆ ಇವಾಗ ಇದು? ದಿಸ್ ಇಸ್ ಕಾಲ್ಡ್ ಟ್ರಯಾಂಗಲ್ ಶೇಪ್ ಅಂತ. ಹೌದು. ಸೊ ಅದಕ್ಕೆ ಇದನ್ನ ತ್ರಿಕೋಣ ಅಂತ ಕರೆಯೋದು. ಕೇಂದ್ರ ತ್ರಿಕೋಣ ಅಂತ ಕರೀತಾರಲ್ವಾ? ಜ್ಯೋತಿಷ ಮುಂದೆ ಹೋಗ್ತಾ ಹೋಗ್ತಾ
ಕೇಂದ್ರ, ತ್ರಿಕೋಣ, ಪಣಪರ, ಅಪೋಕ್ಲಿಮ, ಉಪಜಯ, ದುಸ್ಥಾನ ಅಂತೇಳಿ ಹೆಸರುಗಳನ್ನ ಕೊಡ್ತಾ ಹೋಗ್ತೀವಿ. ಅದು ಬೇಸ್ ಹ್ಮ್. ಎಲ್ಲಿಂದ ಬರ್ತಾ ಇದೆ ಅಂತ ನಿಮ್ಗೆ ಹೇಳ್ತಾ ಇರೋದು. ಓಕೆ So, ಓಕೆ ತ್ರಿಕೋಣ ಅನ್ನೋದು ಫಾರ್ಮೇಶನ್ ಆಯ್ತು. ತ್ರಿಕೋಣದ ಎನರ್ಜಿ ಎಷ್ಟಪ್ಪ ಅಂತ ಹೇಳಿದ್ರೆ 120 ಡಿಗ್ರಿ. 120 ಡಿಗ್ರಿ ಅಂತಕ್ಕಂಥ ಇದೇನಂದ್ರೆ ಸಮಭುಜ. ತ್ರಿಕೋಣದಲ್ಲಿ ಬೇಕಾದಷ್ಟು ವಿಧವಾಗಿದೆ ನೋಡಿ. ಈ ತರನು ಟ್ರಯಾಂಗಲ್ ಬರಿಬಹುದು, ಈ ತರನು ಟ್ರಯಾಂಗಲ್ ಬರಿಬಹುದು, ಹೆಂಗ್ ಬೇಕಾದ್ರೆ ಟ್ರಯಾಂಗಲ್ ಬರಿಬಹುದು. ಆದರೆ ಈ 360 ಡಿಗ್ರಿಯನ್ನ 3 ಭಾಗ ಮಾಡಿದಾಗ 120 ಡಿಗ್ರಿ ಅಂತ ಬರಿತೀವಲ್ವಾ, ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಅಂಶ. ಅದಕ್ಕೆ ಇದನ್ನ ತ್ರಿಕೋಣ ಅಂತ ಕರೆದಿರೋದು. ಇಲ್ಲೂ ಕೇತುನೇ ಇದ್ದ, ಇಲ್ಲೂ ಕೇತುನೇ ಬಂದ, ಇಲ್ಲೂ ಕೇತುನೇ ಬಂದ. ಅವಾಗ ಈಕ್ವಲ್ ಫೋರ್ಸ್. ಇಲ್ಲೊಂದು ಗ್ರಹ ಇದೆ ಅಂದ್ರೆ ಈಕ್ವಲ್ ಆಗಿ ಇದು ಕೆಲಸ ಮಾಡುತ್ತೆ. ಇದೆರಡು ಇಲ್ಲಿದೆ ಅಂತ ಹೇಳಿದ್ರೆ ಇದಕ್ಕೆ ಇನ್ನೊಂದು ಕೆಲಸ ಮಾಡುತ್ತೆ. ಸೊ ಅದಕ್ಕೆ ತ್ರಿಕೋಣಾಧಿಪತಿಗಳು, ಕೇಂದ್ರ ತ್ರಿಕೋಣಾಧಿಪತಿ, ಲಗ್ನಾಧಿಪತಿ ತ್ರಿಕೋಣದಲ್ಲಿದ್ದರೆ, ತ್ರಿಕೋಣಾಧಿಪತಿಗಳು ಲಗ್ನದಲ್ಲಿದ್ದರೆ ಶುಭ ಕಾರ್ಯಗಳು ಅಂತ ಎಲ್ಲ ಹೇಳೋದು ಏನಕ್ಕೆ ಅಂತ ಹೇಳಿದ್ರೆ ಈಕ್ವಲ್ ಆಗಿ ಅವರು ಫೋರ್ಸ್ ಅನ್ನ ಕೊಡ್ತಾರೆ. ಅದು ಇದು ಪ್ರಿಡಿಕ್ಷನ್ಗೆಲ್ಲ ಹೋಗೋದು ಬೇಡ. ಇವಾಗ ನೀವು ಬೇಸಿಕಲ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವೇ ಇದನ್ನೆಲ್ಲ ಕ್ರಿಯೇಟ್ ಮಾಡಬೇಕು. ಏನೋ ಇದೆಯಲ್ವಾ, ಸೊ ಇವಾಗ ನಾನು ಇಲ್ಲಿಂದ ಮೂಲ ನಕ್ಷತ್ರದ ಬರಿಬೇಕಾದ್ರೆ ಏನೋ ಒಂದು ಬರುತ್ತಲ್ವಾ, ಏನದು ಅಂತ. ಆವಾಗ ಅದೇನ್ ಮಾಡಿದ್ರು, ಅದನ್ನ ಏನೋ ನಾವು 360 ಡಿಗ್ರಿ ಅಂತ ಹೇಳಿದ್ವಲ್ವಾ, ಆ 360 ಡಿಗ್ರಿಯನ್ನ ಏನ್ ಮಾಡಿದ್ರು, ಇವಾಗ ಒಂದು ಲೈನನ್ನ ಎಳೆದ್ ನೋಡಿದ್ರು. 360 ಡಿಗ್ರಿ ನೋಡಿ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಅವಾಗ ಅದೇನ್ ಫಾರ್ಮೇಶನ್ ಏನಾಯ್ತು, ಟ್ರಯಾಂಗಲ್ ಫಾರ್ಮೇಶನ್. 3 ಭಾಗ ಆಯ್ತು. ತಿರ್ಗಾ ಏನ್ ಮಾಡಿದ್ರು, 3 ಭಾಗ ಮಾಡಿದಾಗ ಮೇಲ್ಗಡೆಯಿಂದ ಇಲ್ಲಿಂದ ಇಲ್ಲಿವರೆಗೂ, ಅಶ್ವಿನಿಯಿಂದ ಆಶ್ಲೇಷದವರೆಗೂ ಏನ್ ಮಾಡಿದ್ರು, ಮೇಷಮಂಡಲ. ಮೇಷಮಂಡಲ. ಹಾಗೆ ಮಖದಿಂದ ಹಿಡಿದು ಮೂಲವರೆಗೂ ಏನ್ ಮಾಡಿದ್ರು, ಸಿಂಹ ಮಂಡಲ. ಮೂಲದಿಂದ ಹಿಡಿದು ಅಶ್ವಿನಿವರೆಗೂ ಧನುಷ್ ಮಂಡಲ. ಹೀಗೆ ಡೆವಲಪ್ ಮಾಡ್ತಾ ಬರ್ತಾ ಇದ್ದಾರೆ ಇವಾಗ ಅವರು. ಅರ್ಥವಾಯ್ತಾ? ಆಯ್ತು. ಹಾ. ಸೊ ಇವಾಗ ನೀವೇನ್ ಮಾಡ್ಬೇಕು, ಇವಾಗ ಇಲ್ಲಿರೋದ ಖಾಲಿಯನ್ನ ಫಿಲ್ ಮಾಡ್ಬೇಕು. ಇವಾಗ ಯಾವ ತರ ಫಿಲ್ ಮಾಡ್ಬೇಕು ಇವಾಗ ಅಂತ ಹೇಳಿದ್ರೆ, ಮೂಲ ನಕ್ಷತ್ರ 1, 2, 3, 4. ಆಮೇಲೆ ಯಾವ ನಕ್ಷತ್ರ? ಪೂರ್ವಾಷಾಢ. ಪೂರ್ವಾಷಾಢ 1, 2, 3, 4. ಆಮೇಲೆ ಏನ್ ನಕ್ಷತ್ರ? ಉತ್ತರಾಷಾಢ ಒಂದು ಪಾದ ಮಾತ್ರ. ಉತ್ತರಾಷಾಢ 1 ಪಾದ. ಯಾಕೆ ಬಂತು ತಿಳ್ಕೊಂಡ್ರಿ? ಸೊ ಇಲ್ಲಿ ಮೇಷಮಂಡಲದಲ್ಲಿ ನೋಡಿದಾಗ ಮೊದಲನೇ ನಕ್ಷತ್ರದಲ್ಲಿ 3 ನಕ್ಷತ್ರ ಬಂತು. ಸಿಂಹ ಮಂಡಲದಲ್ಲಿ ನೋಡಿದಾಗ 3 ನಕ್ಷತ್ರ ಬಂತು. ಮೊದಲು 2, 4 ಪಾದ, ಆಮೇಲೆ ಉತ್ತರ 1ನೇ ಪಾದ. ಸೊ ಅದೇ ಇಲ್ಲೂ ಬರುತ್ತೆ, ಉತ್ತರಾಷಾಢ 1. ಉತ್ತರಾಷಾಢ 3, 2, 3, 4. ಶ್ರವಣ 1, 2, 3, 4. ಆಮೇಲೆ ಕನಿಷ್ಠ 1, 2. ಹೀಗೆ ನೀವು ಒಂದು ರಾಶಿ ಚಕ್ರವನ್ನ ಇದು ಏನೋ ಫಿಲ್ ಮಾಡಿ ಮಡ್ಕೊಳ್ಬೇಕು. ನಾಳೆ ನೀವು ಎಲ್ಲರೂ ಇದನ್ನ ಗ್ರೂಪ್ ಅಲ್ಲಿ ಹಾಕಬೇಕು. ನಿಮ್ಮದೇ ಆದಂತ ಒಂದು ನೋಟ್ ಬುಕ್ ತಗೊಂಡು ನೀಟಾಗಿ ಬರೆದು ಹಾಕಿ. ಅದಾದ್ಮೇಲೆ ಅದನ್ನ ಏನ್ ಕರೆದ್ರು, ರಾಶಿಗಳನ್ನ ಏನ್ ಕರೆದ್ರು ಅಂತ ನೋಡೋಣ. ಏನಾದ್ರು